ಇವತ್ತು ಕೆಲವು ಸಂಗತಿಗಳನ್ನು ಕಲಿಯುವ ನಾನು ಸಿದ್ಧಪಡಿಸಿದ ಸಂದೇಶಕ್ಕೆ ನನಗೆ ಬೇರೆ ನಾನು ಆಡ್ ಮಾಡ್ತಾ ಇದ್ದೇನೆ. ಫಸ್ಟ್ ಕೊರಿಂಥ 15ನೇ ಅಧ್ಯಾಯ 55ನೇ ವಚನ. ಮರಣವೇ ನಿನ್ನ ಜಯವೆಲ್ಲಿ, ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ, ಮರಣದ ಕೊಂಡಿ ಪಾಪವೇ ಮತ್ತು ಪಾಪದ ಬಲಕ್ಕೆ ಆಧಾರವು ಧರ್ಮಶಾಸ್ತ್ರವೇ. ಹಲ್ಲೆಲೂಯಾ. ಓಕೆ, ಸಾಕು. ಮರಣವೇ ಕೇಳಬೇಕು. ಮರಣಕ್ಕೆ ನಾವೆಲ್ಲರೂ ಕೇಳುವ ಮರಣವೇ ಮರಣವೇ ಎಲ್ಲಿ? ಸತ್ತು ಹೋದವರು ಮಾತು ಕೇಳ್ತಾರ? ನಾವೇನಾರು ಹೇಳಿದ್ರೆ ನನ್ನ ಪ್ರಶ್ನೆ, ಸತ್ತು ಹೋದವ್ರ ಹತ್ರ ಮಾತಾಡಿದ್ರೆ ಅವ್ರಿಗೆ ಕೇಳ್ತದ? ಇಲ್ಲ. ಯೇಸು ಸ್ವಾಮಿ ಸತ್ತು ಹೋದ ಲಾಜರನಿಗೆ ಮಾತಾಡಿದ್ನ? ಕೇಳ್ತಾ? ಬೈಬಲ್ ಹೇಳ್ತದೆ, ಸತ್ತವರು ದೇವಕುಮಾರನ ಧ್ವನಿಯನ್ನು ಕೇಳುವ ಕಾಲ ಬರುತ್ತದೆ. ಇಲ್ಲಿ ಪೌಲನು ಏನ್ ಹೇಳ್ತಿದ್ದಾನೆ? ಮರಣಕ್ಕೆ ಕೇಳ್ತದ? ಕೇಳ್ತದೆ. ಹಲ್ಲೆಲೂಯ. ಮರಣಕ್ಕೆ ಕೇಳಿದ್ರೇನೆ ಅದಕ್ಕೆ ಅಂತ ವ್ಯಕ್ತಿಗೆ ಏನ್ ಬರೋದು? ಜೀವ ಬರೋದು. ನಾವು ಒಂದು ಕಾಲದಲ್ಲಿ ಏನಾಗಿದ್ದೆವು? ಆತ್ಮೀಕ ಮರಣದಲ್ಲಿ ಇದ್ದೆವು. ನಮ್ಮ ಆತ್ಮ ಸತ್ತು ಹೋಗಿತ್ತು. ದೇವ್ರ ವಾಕ್ಯ ಕೇಳ್ತಾ ನಮ್ಗೆ? ದೇವ್ರ ವಾಕ್ಯ ಕೇಳ್ತು. ಇಲ್ಲದ್ರೆ ನಾವು ಯಾರು ಇವತ್ತು ರಕ್ಷಣೆ ಹೊಂದಿರ್ಲಿಕ್ಕೆ ಸಾಧ್ಯ ಇಲ್ಲ. ಪೌಲನು ಅರ್ಥ ಮಾಡ್ಕೊಂಡು ಹೇಳ್ತಿದ್ದಾನೆ, ಮರಣವೇ ಕೇಳಿಲ್ಲಿ, ನಿನ್ನ ಜಯ ಎಲ್ಲಿ? ಮರಣವೇ ಇಂಗ್ಲಿಷ್ ಅಲ್ಲಿ ಗ್ರೇವ್ ಎಂಬುದಾಗಿದೆ. ಅದಕ್ಕೆ ನರಕ ಎಂಬುದಾಗಿ ತೆಗೆದುಕೊಳ್ಬಹುದು, ಅಥವಾ ಪಾತಾಳ ಎಂಬುದಾಗಿ ತೆಗೆದುಕೊಳ್ಬಹುದು, ಅಥವಾ ಸಮಾಧಿ ಎಂಬುದಾಗಿ ತೆಗೆದುಕೊಳ್ಬಹುದು. ಓ ಗ್ರೇವ್, ಮರಣವೇ ಅಥವಾ ಪಾತಾಳವೇ, ನಿನ್ನ ವಿಷದ ಕೊಂಡಿ ಎಲ್ಲಿ? ಇದೆಲ್ಲ ಸುಮಾರು ಸರಿ ನಾವು ಓದಿದ್ದೇವೆ. ನಾವು ಇದರ ಒಂದು ಅರ್ಥವನ್ನು ತಿಳ್ಕೊಂಡು ಇವತ್ತು ಮುಂದಕ್ಕೆ ನಾವು ಹೋಗುವ. ಓಕೆ, ಇಲ್ಲಿ 4 ಸಂಗತಿಗಳನ್ನು ಕಂಡುಕೊಳ್ತೇವೆ. ಒಂದು, ಮರಣವೇ ನಿನ್ನ ಜಯವೆಲ್ಲಿ. ಹಾಗಾದರೆ ಯೇಸು ಕ್ರಿಸ್ತನ ಮರಣದವರೆಗೆ ಮರಣಕ್ಕೆ ಏನಿತ್ತು? ಜಯ ಇತ್ತು. ನಾನು ಬರ್ತೀನಿ ಅದು ಯಾಕೆ ಎಂಬುದಾಗಿ. ಎರಡನೇದಾಗಿ ಏನ್ ಹೇಳ್ತದೆ? ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ. ಅಂದರೆ ಆ ಮರಣಕ್ಕೆ ಕೊಲ್ಲುವಂತ ಒಂದು ಶಕ್ತಿ ಇತ್ತು. ಅರ್ಥ ಆಗ್ತದ? ಸ್ವಲ್ಪ ಕಷ್ಟ ಅರ್ಥ ಮಾಡ್ಕೊಳ್ಳಿಕ್ಕೆ. ಅರ್ಥ ಆದ್ರೆ ನಮಗೆ ನಿಧಿ ಸಿಕ್ಕಿದಾಗೆ ಆಗ್ತದೆ. ಮೂರನೇದಾಗಿ, ಆ ಕೊಂಡಿ ಯಾವುದು? ಅಲ್ಲೇ ಬೈಬಲ್ ಏನ್ ಹೇಳ್ತದೆ? ಮರಣದ ಕೊಂಡಿ ಪಾಪವೇ. ಹಾಗಾದ್ರೆ ಕೊಲ್ಲುವ ಶಕ್ತಿ ಯಾವುದಕ್ಕಿತ್ತು? ಪಾಪಕ್ಕೆ ಇತ್ತು. ಹಾಗಾದ್ರೆ ಆ ಪಾಪಕ್ಕೆ ಮೂಲ ಯಾವುದು? ಧರ್ಮಶಾಸ್ತ್ರ. ಇದು ನಮಗೆ ಇದು ಹೇಗೆ ಅರ್ಥ ಆಗ್ತದೆ ಅಂತ ಹೇಳಿ, ಪಾಪಕ್ಕೆ ಮೂಲ ಧರ್ಮಶಾಸ್ತ್ರ. ಅಂದ್ರೆ ಇದರ ಅರ್ಥ ಏನು ಅಂತ ಹೇಳಿದ್ರೆ, ದೇವರು ಮನುಷ್ಯನಿಗೆ ಧರ್ಮಶಾಸ್ತ್ರವನ್ನು ಕೊಟ್ಟ. ಆಜ್ಞೆಗಳು ಎಂಬುದಾಗಿ ಹೇಳ್ತೇವಲ್ಲ, ಲಾ ಎಂಬುದಾಗಿ ಹೇಳ್ತೇವೆ. ಇದನ್ನು ಯಾಕೆ ಕೊಟ್ಟ ಅಂತ ಹೇಳಿದ್ರೆ, ಮೊದಲನೇ ಮನುಷ್ಯನಾದ ಆದಾಮನು, ಆತನು ಅವಿಧೇಯನಾದಂತ ಆತನಿಗೆ ಆತನ ಸಂತತಿ ಎಲ್ಲ, ಯಾಕಂದ್ರೆ ಒಬ್ಬ ಮನುಷ್ಯನಿಂದ ಪಾಪದಿಂದ ಮರಣವು ಒಬ್ಬನಿಂದಲೇ, ಎಲ್ಲರಿಂದ ಅಲ್ಲ. ಅದು ಲೋಕದೊಳಗೆ ಪ್ರವೇಶ ಮಾಡಿತು. ಆಗ ಎಲ್ಲರಲ್ಲಿಯೂ ಮರಣ ಏನ್ ಮಾಡಿತು? ವ್ಯಾಪಿಸಿತು. ಎಲ್ಲರ ಒಳಗೆ ಮರಣ ವ್ಯಾಪಿಸಿತು. ಆಗ ದೇವರು ಮನುಷ್ಯನಿಗೆ ಒಂದು ಆಜ್ಞೆ ಕೊಟ್ಟ, ನೀನು ನನ್ನ ಬಳಿಗೆ ಬಂದ್ರೆ ನಿನಗೆ ಜೀವ ಸಿಗ್ತದೆ. ಆ ಜೀವ ನಿನಗೆ ಸಿಕ್ಕಬೇಕಾದ್ರೆ ಅವಿಧೇಯನಾದಂತ ನಿನ್ನ ಮುಂದೆ ನಾನು 10 ಆಜ್ಞೆಗಳನ್ನು ಅಥವಾ ಈ ಧರ್ಮಶಾಸ್ತ್ರದ ನಿಯಮಗಳನ್ನು ನಾನು ಇಡ್ತೇನೆ. ಈ ನಿಯಮಗಳನ್ನು ನೀನು ಪಾಲಿಸಿದ್ರೆ ನೀನು ನನ್ನ ಹತ್ರ ಬರಬಹುದು. ಹಳೆ ಜನರು ಟ್ರೈ ಮಾಡ್ತಾರೆ. ಒಬ್ಬನಿಂದಲೂ ಅದನ್ನು ಪರಿಪೂರ್ಣವಾಗಿ ಪಾಲಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಆಗ ಏನಾಯ್ತು? ಸಾಧ್ಯವಾಗದಾಗ ಧರ್ಮಶಾಸ್ತ್ರದ ಮೂಲಕ ಪಾಪ, ಅಂದ್ರೆ ಧರ್ಮಶಾಸ್ತ್ರ ಏನ್ ಮಾಡ್ತಂದ್ರೆ, ನೀನು ಇದನ್ನು ಮಾಡದಿದ್ರೆ ನೀನು ಪಾಪಿ ಎಂಬುದಾಗಿ ತೋರಿಸ್ತಾ ಇತ್ತು.
ಪಾಪ ಎಂಬುದಾಗಿ ಹೇಳೋದಾದ್ರೆ ನಾವು ಹೇಳ್ತೀವಿ ಬೀಡಿ ಸೇದೋದು, ಸಿಗರೆಟ್ ಸೇದೋದು, ಕಳ್ಳು ಕುಡಿಯೋದು ಇದೆಲ್ಲ ಪಾಪ ಎಂಬುದಾಗಿ. ಅದು ಪಾಪ ಎಂಬುದಾಗಿ ಸತ್ಯವೇದದಲ್ಲಿ ಬರ್ದಿಲ್ಲ. ಒಳ್ಳೇದಾಯ್ತು ಪಾಸ್ಟರ್. ನನಗೊಂದು ಮನಸ್ಸಲ್ಲೊಂದು ಆಸೆ ಇತ್ತು ದೇವರು ಮಾತಾಡ್ಬೇಕು ಅಂತ ಹೇಳಿ. ಇವತ್ತು ನೀವು ಮಾತಾಡ್ತಿದ್ದೀರಲ್ಲ, ಕಳ್ಳು ಕುಡಿಯೋರು, ಬೀಡಿ ಸೇದವರು, ಜಗಳ ಮಾಡೋರು, ಸಿಟ್ಟುಕೊಳ್ಳುವವರು ದೇವ್ರ ರಾಜ್ಯಕ್ಕೆ ಹೋಗೋದೇ ಇಲ್ಲ. ಅದು ಶರೀರ ಭಾವದ ಕರ್ಮ. ಇಲ್ಲ ಪಕ್ಷ ಸ್ವಲ್ಪ ಕುಡಿಬಹುದು. ಅಡಿಕೆ ಕದ್ರು ಕಳ್ಳನೆ, ಆನೆ ಕದ್ರು ಕಳ್ಳನೆ. ಕಳ್ಳು ಕುಡಿಯೋದು, ಬೀಡಿ ಸೇದೋದು, ಸಿಗರೆಟ್ ಸೇದೋದು, ಮತ್ತೇನು ಎಲ್ಲ ಅಡಿಕೆ ತಿನ್ನುವಂಥದ್ದು, ಸೀರಿಯಲ್ ನೋಡೋದು, ಪಿಕ್ಚರ್ ನೋಡೋದು, ಇವರೆಲ್ಲ ಏನು ಇಂಥವರು ದೇವರ ರಾಜ್ಯಕ್ಕೆ ಹೋಗೋದಿಲ್ಲ. ಅದು ಶರೀರ ಭಾವದ ಕರ್ಮಗಳು ಎಂಬುದಾಗಿ ಹೇಳಿ. ವಾಟ್ ಈಸ್ ಸಿನ್? ಪಾಪ ಅಂದ್ರೆ ಅಂತ ಹೇಳಿದ್ರೆ ಗ್ರೀಕ್ ಭಾಷೆಯಲ್ಲಿ ಹಮಾರ್ತಿಯ ಎಂಬುದಾಗಿ ಹೇಳ್ತೇವೆ. ಹಮಾರ್ತಿಯ ಅಂದ್ರೆ ಅರ್ಥ ಮಿಸ್ ದ ಮಾರ್ಕ್. ಅಂದ್ರೆ ನಮಗೊಂದು ಮಾರ್ಕ್ ಹಾಕಿ ಕೊಟ್ಟಿದ್ದಾರೆ, ಆ ಮಾರ್ಕ್ ಅನ್ನು ಮಿಸ್ ಮಾಡುವಂತದ್ದೇ ಸಿನ್. ಹಾಗಾದ್ರೆ ದೇವರು ಮಿಸ್ ದ ಮಾರ್ಕ್ ಎಂಬುದಾಗಿ ಒಂದು ಮಾರ್ಕ್ ಕೊಟ್ಟಿದ್ದಾರೆ. ಅದು ಏನು ಅಂತ ಹೇಳಿದ್ರೆ ಯೇಸು ಕ್ರಿಸ್ತನನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಆ ಯೇಸು ಕ್ರಿಸ್ತನನ್ನು ಮಿಸ್ ಮಾಡಿಕೊಳ್ಳುವಂಥದ್ದೇ ಪಾಪ. ಯೇಸು ಕ್ರಿಸ್ತನನ್ನು ತಿರಸ್ಕಾರ ಮಾಡುವಂಥದ್ದೇ ಪಾಪ. ಇದು ಪಾಪದ ಮೇನ್ ಕಾರಣ. ಆದ್ರೆ ಇದೆಲ್ಲ ಯಾವುದು ಪಾಪದ ಫಲಗಳು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಹೀಗಿರುವ ಸಮಯದಲ್ಲಿ ಧರ್ಮಶಾಸ್ತ್ರ ಪಾಲಿಸಿದಾಗ ಏನಾಯ್ತು? ಅವನು ಪಾಪಿಯಾಗಿ ಗುರುತಿಸಲ್ಪಟ್ಟ. ಆ ಪಾಪ ಏನ್ ಮಾಡ್ತಿತ್ತು? ಪಾಪದ ಸಂಬಳ ಮರಣ. ಅವನನ್ನು ಮರಣಕ್ಕೆ ನಡೆಸ್ತಾ ಇತ್ತು. ಮರಣ ಆತನನ್ನು ನಿತ್ಯ ಒಂದು ಬಂಧನದಲ್ಲಿ ಇಡ್ತಾ ಇತ್ತು. ಹಳೆ ಒಡಂಬಡಿಕೆಯಲ್ಲಿ ಆದಾಮನಿಂದ ಹಿಡಿದವರೆಲ್ಲರನ್ನು ಈ ಒಂದು ಮರಣದ ಬಂಧನ ಏನ್ ಮಾಡ್ತಿತ್ತು? ಹಿಡಿದುಕೊಂಡಿತ್ತು. ಎಷ್ಟೆಷ್ಟೇ ದೊಡ್ಡ ಭಕ್ತರಾಗಲಿ ಅಬ್ರಹಾಂ ಅವರೆಲ್ಲರನ್ನು ಏನ್ ಮಾಡಿತ್ತು? ಆ ಮರಣದ ಒಂದು ಶಕ್ತಿ ಹಿಡಿದುಕೊಂಡಿತ್ತು. ಅದನ್ನು ಸೋಲಿಸಿ ಜಯಶಾಲಿ ಆಗ್ಲಿಕ್ಕೆ ಯಾರಿಗೂ ಸಾಧ್ಯ ಇರಲಿಲ್ಲ. ಹಾಗಿರುವಾಗ ಈ ಯೇಸು ಕ್ರಿಸ್ತರು ಏನ್ ಮಾಡ್ದ? ನಾವು ಹೇಳ್ತೇವೆ ಯೇಸು ಕ್ರಿಸ್ತನ ಪಾಪಕ್ಕಾಗಿ ಸತ್ತ, ಪಾಪಕ್ಕಾಗಿ ಇದೆಲ್ಲ ಮಾಡ್ದ, ಇದೆಲ್ಲ ನಿಜವೇ. ಆದ್ರೆ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಮಾಡಿದಂತ ಮೊದಲನೇ ಕಾರ್ಯ ಏನು ಎಂಬುದಾಗಿ ಹೇಳೋದಾದ್ರೆ, ನಾವು ನಿನ್ನೆ ದಿನದಲ್ಲಿ ವಾಕ್ಯ ಸಂದೇಶ ಮೊನ್ನೆ ನಾವು ಕೇಳಿದೆವು. ಆತನು ಕೊಲೊಸ್ಸೆ 2 ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂತ ಆಜ್ಞಾರೂಪವಾಗಿದ್ದಂತ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದನು. ನೋಡಿ, ಇಲ್ಲಿ ನನ್ನ ಯೇಸು ಏನ್ ಮಾಡ್ತಾ ಇದ್ದಾನೆ? ಆಜ್ಞಾರೂಪ ಧರ್ಮಶಾಸ್ತ್ರದ ನಿಯಮಗಳು. ಇದು ನಮಗೇನು ಅಂತ ತೋರಿಸ್ತಿತ್ತು? ನಮ್ಮ ಮೇಲೆ ದೋಷಾರೋಪಣೆ ತೋರಿಸಿತ್ತು. ನೀನು ಇದನ್ನು ಪಾಲಿಸಿಲ್ಲ, ನೀನು ದೋಷಿ. ನೀನು ಇದನ್ನು ಪಾಲಿಸಿಲ್ಲ, ನೀನು ದೋಷಿ. ನೀನು ಇದನ್ನು ಮಾಡ್ಲಿಲ್ಲ, ನೀನು ಪಾಪಿ. ಹಾಗೆ ಹೇಳಿದುಕೊಂಡ ಪಾಪ ಏನ್ ಮಾಡ್ತಿತ್ತು? ನಮ್ಮನ್ನು ಕೊಂದು ಮರಣದ ಅಧಿಕಾರದಲ್ಲಿ ಇಟ್ಕೊಳ್ತಾ ಇತ್ತು. ಆದ್ರೆ ನನ್ನ ಯೇಸು ಏನ್ ಮಾಡ್ದ? ಮೊದಲು ಬಂದು ಆ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂತ ಪಟ್ಟಿಯನ್ನು ಮೊದಲು ಶಿಲುಬೆಗೆ ಆತನು ಜಡಿದ. ಹಲ್ಲೆಲೂಯಾ. ಮೊದಲು ಏನ್ ಮಾಡಿದ? ಶಿಲುಬೆಗೆ ಆತನು ಜಡಿದು ಏನ್ ಮಾಡ್ದ? ಅದನ್ನು ಇಲ್ಲದಂತಾಗ ಮಾಡಿದ. ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂತ ಆಜ್ಞಾರೂಪವಾಗಿದ್ದಂತ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದನು. ಅದನ್ನು ಶಿಲುಬೆಗೆ ಜಡಿದು ಈ ನೇಲ್ಡ್ ಅಂದ್ರೆ ಶಿಲುಬೆಗೆ ಅದನ್ನು ನೇತು ಹಾಕಿ ಇಲ್ಲದಾಗಿ ಮಾಡಿದ. ಯಾವಾಗ ಅದು ಇಲ್ಲದಾಗಿ ಆಯ್ತು? ಪಾಪದ ಬಲವು ಏನಾಯ್ತು? ಮುರಿಯಲ್ಪಟ್ಟಿತು. ಪಾಪದ ಕೊಂಡಿ ಕಿತ್ತು ಹಾಕಲ್ಪಟ್ಟಿತು. ಆಗ ಏನಾಯ್ತು? ಮರಣಕ್ಕೆ ಮನುಷ್ಯನನ್ನು ಹಿಡಿದುಕೊಳ್ಳೋದು ಅಸಾಧ್ಯ. ಎಲ್ಲರೂ ಹಳವಡಿಕೆ ಭಕ್ತರು ಜನರು ಎಲ್ಲರನ್ನು ಆ ಒಂದು ಮರಣ ಏನ್ ಮಾಡ್ತಿತ್ತು? ಆಳ್ವಿಕೆ ಮಾಡ್ತಾ ಇತ್ತು. ಆದ್ರೆ ನಮ್ಮ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಅದನ್ನು ಜಡಿದು ಆ ಮರಣದ ಒಳಗೆ ಹೋಗಿ ಆ ಮರಣದ ಎಲ್ಲ ಶಕ್ತಿಗಳನ್ನು ಸೋಲಿಸಿ ಆ ಮರಣ ಎಂಬುದಾಗಿರುವಂತಹ ಬಂಧನದಿಂದ ಆತನು ಹೊರಗೆ ಬಂದ. ಅದೇ ಪುನರುತ್ಥಾನದ ದಿನ. ಆ ಮರಣವನ್ನು ಜಯಿಸಿ ಆ ಮರಣದ ಶಕ್ತಿಯೊಳಗಿಂದ ಹೊರಗೆ ಬಂದ. ನಾವು ಇವತ್ತು ಮರಣದ ಒಳಗಿರುವಂತ ಯೇಸುವಿನಲ್ಲಿ ಇಲ್ಲ, ಮರಣವನ್ನು ಜಯಿಸಿ ಇದು ಸತ್ಯ. ಇದು ಹ್ಯಾಪಿ ರಿಸರಕ್ಷನ್ ಡೇ. ಸೈತಾನನಿಗೆ ಬಹಳ ಕೆಟ್ಟ ದಿನ ಇದು. ದೇವಜನರಾದ ನಮಗೆ ಬಹಳ ಸಂತೋಷದ ದಿನ. ಮುಖದಲ್ಲಿ ನಗು ಇರ್ಲಿ ಅಪ್ಪ.
ಅತೀ ಸಂತೋಷದ ದಿನ. ಹೌದು. ಯಾಕೆ? ಮರಣದಿಂದ ಹೊರಗೆ ಬಂದಂತ ಯೇಸುವಿನಲ್ಲಿ ಏನಾಯ್ತು? ನಮಗೆ ಜೀವ ಬಂತು. ನಮಗೆ ಜೀವ ಬಂತು. ಮರಣಕ್ಕೆ ನಮ್ಮನ್ನು ಹಿಡ್ಕೊಳ್ಳಿಕ್ಕೆ ಆಗ್ತದ? ಇಲ್ಲ. ಮರಣ ಅಂತ ಹೇಳಿದ್ರೆ ಸತ್ತು ಹೋಗುದು ಎಂಬುದಾಗಿ ಅದಲ್ಲದ ಧರ್ಮ. ಪಾಪದ ಸಂಬಳ ಮರಣ, ಅಂದ್ರೆ ಆತ್ಮೀಕವಾದ ಮರಣ. ಆತ್ಮೀಕವಾದ ಮರಣದಿಂದ ಈಗ ತಾನೇ ನಾವು ಕೇಳಿದಾಗೆ ಬಡತನ, ಕೊರತೆ, ಶಾರೀರಿಕವಾದ ಮರಣ ಎಲ್ಲ ಬರ್ತದೆ. ಅದರಿಂದ ವಿಶ್ವಾಸಿಗಳಿಗೆ ಮರಣ ಅಲ್ಲ, ವಿಶ್ವಾಸಿಗಳು ಸಾಯುವಂತದ್ದು ನಿದ್ರೆ ಮಾಡೋದು. ಹಲ್ಲೆಲೂಯಾ. ಯಾರಲ್ಲಿ ಇದ್ದೇವೆ? ಅಂತ ಯೇಸುವಿನಲ್ಲಿ ನಾವು ಇವತ್ತು ಇದ್ದೇವೆ. ನಾವು ಭಾಗ್ಯಶಾಲಿಗಳಲ್ವಾ? ಹಲ್ಲೆಲೂಯಾ. ನಾವು ಕ್ರಿಸ್ತನಲ್ಲಿ ಏನಾಗಿದ್ದೇವೆ? ಭಾಗ್ಯಶಾಲಿ. ಸಂತೋಷವಾಗಿರಿ. ಯೇಸು ಮರಣವನ್ನು ಜಯಿಸಿ ಎದ್ದು ಬಂದಂತ ದಿನ. ಮರಣಕ್ಕೆ ಆತನನ್ನು ಹಿಡಿದುಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಅಂತ ಯೇಸುವಿನಲ್ಲಿ ನಾವಿದ್ದೇವೆ. ಆ ಮರಣದ ಇದರೊಳಗಿಂದ ಯೇಸು ಹೊರಗೆ ಬರುವಾಗ ಯೇಸುವಿನ ಜೊತೆಲಿ ಒಂದು ಶಕ್ತಿ ಕೂಡ ಹೊರಗೆ ಬಂತು. ಆ ಶಕ್ತಿ ಕೂಡ ಹೊರಗೆ ಬಂತು. ಆ ಶಕ್ತಿ ಎಲ್ಲುಂಟು? ಮಧ್ಯದಲ್ಲಿ. ಆ ಶಕ್ತಿ ಏನ್ ಮಾಡ್ತದೆ ಅಂತ ಹೇಳಿದ್ರೆ, ಯಾವುದು ಸತ್ತಿದೆಯೋ ಅದಕ್ಕೆ ಜೀವ ಕೊಡ್ತದೆ. ಯಾವುದು ಸತ್ತಿದೆಯೋ ಅದಕ್ಕೆ ಜೀವ ಕೊಡ್ತದೆ. ನಿನ್ನ ಜೀವಿತದಲ್ಲಿ ಇದುವರೆಗೆ ಏನನ್ನು ಬೇಡಿ ಅದು ಸಮಾಧಿ ಮಾಡಲ್ಪಟ್ಟಂತ ಸ್ಥಿತಿಯಲ್ಲಿದೆಯೋ ಆ ಪುನರುತ್ಥಾನದ ಶಕ್ತಿ ಅದಕ್ಕೆ ಜೀವ ಬರುವಂತೆ ಮಾಡ್ತಾರೆ. ಇವತ್ತು ನಿಮಗಿರುವಂತ ಗುಡ್ ನ್ಯೂಸ್ ಏನು? ನಿಮ್ಮ ಜೀವಿತದಲ್ಲಿ ಬೇಕಾಗಿರುವಂತದ್ದು ಸಮಾಧಿ ಮಾಡಲ್ಪಟ್ಟು ಕಾಣದೇ ಇರುವಂತ ಸ್ಥಿತಿಯಲ್ಲಿದೆಯೋ, ಪುನರುತ್ಥಾನದ ಶಕ್ತಿ ಇವತ್ತು ಅದಕ್ಕೆ ಜೀವ ಕೊಡುತ್ತದೆ. ಆರೋಗ್ಯಕ್ಕಾಗಿ ಪ್ರಾರ್ಥಿಸಿ ಕುಂದಿ ಹೋಗಿದೆಯೋ, ಜೀವ ಬರ್ತದೆ. ಆರೋಗ್ಯಕ್ಕೆ ಜೀವ ಬರ್ತದೆ. ನಿನ್ನ ಜೀವಿತದಲ್ಲಿ ಹಣಕಾಸಿನ ವಿಷಯ ಆಗಿರ್ಬೋದು ಅಥವಾ ಯಾವುದೇ ಒಂದು ವಿಷಯಕ್ಕಾಗಿ ಪ್ರಾರ್ಥಿಸಿ ಇನ್ನು ನನ್ನಿಂದ ಆಗೋದಿಲ್ಲ, ಅದು ನನ್ನಿಂದ ಮರ್ತೋಗ್ಲಿ ಎಂಬುದಾಗಿ ಹೇಳಿ ಮಣ್ಣು ಹಾಕಿ ಕೂತಿದೆಯೋ, ಅದಕ್ಕೆ ಜೀವ ಬರುವಂತ ದಿನ, ಅದಕ್ಕೆ ಜೀವ ಬರ್ತದೆ. ಅದರಿಂದ ನೀವು ಇದುವರೆಗೆ ಏನೇನು ಪ್ರಾರ್ಥಿಸಿ ಹೊಂದದೇ ಇದ್ದೀರೋ ಅದಕ್ಕೆ ಇವತ್ತು ಯೇಸು ಕ್ರಿಸ್ತ ನಾಮದಲ್ಲಿ ಜೀವ ಬರ್ತದೆ. ಯೇಸು ಕ್ರಿಸ್ತ ನಾಮದಲ್ಲಿ ಏನಾಗ್ತದೆ? ಜೀವ ಬರ್ತದೆ. ಆ ಜೀವ ಬಂದೇ ಬರ್ತದೆ. ನಮ್ಮೂರು ಮಾತ್ರ ನಾವೊಂದು ಅಲ್ಲಿ ಬರ್ತದೆ ಇಲ್ವಾ? ಬರ್ತದೆ. ಯೇಸು ಮರಣವನ್ನು ಜಯಿಸಿ ಹೊರಗೆ ಬಂದಿದ್ದೆ ಆದ್ರೆ ಅದರ ಮೂಲಕ ಎಲ್ಲ ಸಂಗತಿಗಳನ್ನು ಜಯಿಸಿಕೊಂಡು ಹೊರಗೆ ಬಂದಿದ್ದಾರೆ. ಖಂಡಿತವಾಗಿ ನಂಬಿಕೆಯಿಂದ ಮುಂದೆ ನೋಡುವ. ಈಗ ತಾನೇ ಉತ್ತೇಜನ ವಾಕ್ಯ ಹೇಳಿದಾಗೆ ಕರ್ತನು ಮಾಡಿದಂತ ಕಾರ್ಯಕ್ಕಾಗಿ ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಹಲ್ಲೆಲೂಯಾ. ಸೊ ನಮ್ಮ ಸಂದೇಶಕ್ಕೆ ನಾವು ನೇರವಾಗಿ ಹೋಗುವ. ಸಂದೇಶದ ದಿನ ಪುನರುತ್ಥಾನವಾದ ದಿನ ಯೇಸು ಕ್ರಿಸ್ತನು ಒಂದು ಸ್ತ್ರೀಗೆ ಆತನು ಕಾಣಿಸಿಕೊಳ್ತಾ ಇದ್ದಾನೆ. ಯಾರದು? ಮೇರಿ ಮ್ಯಾಗ್ದಲಿನ್. ಅವಳಿಗೆ ಕಾಣಿಸ್ಕೊಂಡಿದ್ದಾರೆ. ಅದರ ಬಗ್ಗೆ ಸಹ ತುಂಬಾ ಕಾಂಪ್ಲಿಕೇಶನ್ಸ್ ಇದೆ. ಸ್ತ್ರೀಗೆ ಕಾಣಿಸ್ಕೊಂಡಿದ್ದೋ ಪೇತ್ರನಿಗೆ ಕಾಣಿಸ್ಕೊಂಡಿದೆ ಎಂಬುದಾಗಿ, ಒಂದು ಕಡೆ ಪೇತ್ರನಿಗೂ ಕೂಡ ಎಂಬುದಾಗಿ ಇದೆ. ಸೊ ನಮಗೆ ಬೇಡ. ಯೇಸು ಕ್ರಿಸ್ತನು ಕಾಣಿಸಿಕೊಂಡನು. ಯೇಸು ಕ್ರಿಸ್ತನು ಕಾಣಿಸಿಕೊಂಡು ಆತನು ಹೇಳುವಂತ ಮಾತುಗಳನ್ನು ನಾವು ಇವತ್ತು ಧ್ಯಾನಿಸುವ. ಮೊದಲನೇದಾಗಿ ಯೋಹಾನ ಬರೆದ ಸುವಾರ್ತೆ 20ನೇ ಅಧ್ಯಾಯದ 15ನೇ ವಚನ. ಯಾರಾದ್ರೂ ಓದಿ. ಯೇಸು ಆಕೆಯನ್ನು, ಅಮ್ಮ, ಯಾಕೆ ಅಳುತ್ತಿ? ಯಾರನ್ನು ಹುಡುಕುತ್ತಿ ಎಂದು ಕೇಳಲು ಆಕೆ ಆತನನ್ನು ತೋಟಗಾರನೆಂದು ನೆನೆಸಿ. ಓಕೆ. ಮೊದಲನೇ ಮಾತು, ಯೇಸು ಕ್ರಿಸ್ತನು ಸ್ತ್ರೀಗೆ ಹೇಳ್ತಾ ಇದ್ದಾನೆ. ಸ್ತ್ರೀ ಯಾವತ್ತು ಏನನ್ನು ತೋರಿಸ್ತದೆ? ಸಭೆ. ಇದು ಸತ್ಯವೇದದಲ್ಲಿ ಸಭೆಯನ್ನು ತೋರಿಸ್ತದೆ. ಸಭೆಯಾದಂತ
ಸ್ತ್ರೀಗೆ ಯೇಸು ಕ್ರಿಸ್ತನು ಹೇಳುವಂತ ಮೊದಲನೇ ಮಾತು ಅಮ್ಮ ಅಮ್ಮ ಯಾಕೆ ಅಳುತ್ತಿ ಅಂದ್ರೆ ಅದರ ಅರ್ಥ ನೀನು ಇವತ್ತಿನಿಂದ ಅಳಬೇಡ. ಹಲ್ಲೆಲೂಯ. ಇವತ್ತಿನಿಂದ ನೀನು ಅಳಬೇಡ. ವರ್ಷದಿಂದ ಅಳ್ತಾ ಇದ್ದಿ, ನಿನ್ನ ಕುಟುಂಬಕ್ಕಾಗಿ ಅಳ್ತಾ ಇದ್ದಿ, ನಿನ್ನ ಗಂಡನಿಗಾಗಿ ಅಳ್ತಾ ಇದ್ದಿ, ನಿನ್ನ ಮಕ್ಕಳಿಗಾಗಿ ಅಳ್ತಾ ಇದ್ದಿ, ನಿನ್ನ ಕಷ್ಟಕ್ಕಾಗಿ ಅಳ್ತಾ ಇದ್ದಿ. ಇವತ್ತಿನಿಂದ ನೀನು ಅಳಬೇಡ. ನಿನ್ನ ಕಣ್ಣೀರನ್ನು ನಾನು ತೆಗೆದುಕೊಂಡಿದ್ದೇನೆ, ನಿನ್ನ ಹೋರಾಟವನ್ನು ನಾನು ತೆಗೆದುಕೊಂಡಿದ್ದೇನೆ, ನಿನ್ನ ದುಃಖವನ್ನು ನಾನು ತೆಗೆದುಕೊಂಡಿದ್ದೇನೆ. ಇವತ್ತಿನಿಂದ ನೀನು ಅಳಬೇಡ. ದೇವಜನರೇ, ಒಂದು ವೇಳೆ ನೀವು ಅನೇಕ ದಿನಗಳಿಂದ ಕರ್ತನ ಸನ್ನಿಧಿಯಲ್ಲಿ ರಾತ್ರಿಗಳಲ್ಲಿ ಒಂದೊಂದು ಸಮಯಗಳು ಸಿಕ್ಕುವಾಗ ಆ ಕೊರತೆಗಳನ್ನು ನೆನೆಸಿ ಅಳುತ್ತಾ ಇರುವಂತ ಆ ಕಣ್ಣೀರು ನನ್ನ ಕರ್ತನಿಗೆ ಕಂಡಿದೆ, ನನ್ನ ಕರ್ತನಿಗೆ ಕಂಡಿದೆ. ಕೆಲವತ್ರ ನಾವು ಪ್ರಾರ್ಥನೆ ಮಾಡ್ಲಿಕ್ಕೆ ಹೇಳಿರ್ಬೋದು, ಪ್ರಾರ್ಥನೆ ಮಾಡಿರ್ಬೋದು, ಬಟ್ ನೋ ಆನ್ಸರ್, ಉತ್ತರ ಬರಲಿಲ್ಲ. ಕಣ್ಣೀರಿನಲ್ಲಿ ಹೋಗ್ತಾ ಇದ್ಯಾ? ಕರ್ತನು ಹೇಳ್ತಾನೆ ಏನೆಂಬುದಾಗಿ ಹೇಳಿದ್ರೆ, ಅಮ್ಮ ಅಳಬೇಡ. ಯಾಕೆ ಅಳುತ್ತಿ? ನಾನು ಸತ್ತಿಲ್ಲ, ನಾನು ಸತ್ತು ಹೂಡಲ್ಪಟ್ಟು ಪುನರುತ್ಥಾನನಾಗಿ ಎದ್ದು ಬಂದಿದ್ದೇನೆ. ಇನ್ನು ನೀನು ಅಳಬೇಡ, ಇನ್ನು ನೀನು ಅಳಬೇಡ. ನಮ್ಮ ಸಭೆಗೆ ನಮ್ಮ ದೇವ ಜನರಿಗೆ ಸೇರಿ ಬಂದಂತ ನಮಗೆ ಈ ಒಂದು ವಿಡಿಯೋದಲ್ಲಿ ನೋಡುತ್ತಿರುವಂತ ಪ್ರತಿಯೊಬ್ಬೊಬ್ಬರಿಗೆ ಕರ್ತನು ವೈಯಕ್ತಿಕವಾಗಿ ಹೇಳುವಂಥದ್ದು, ಅಮ್ಮ, ಮಗನೇ, ಮಗಳೇ, ಯಾಕೆ ಅಳುತ್ತಿ? ಅದರ ಅರ್ಥ ಇನ್ನು ಅಳಬೇಡ. ನಿನ್ನ ಕಣ್ಣೀರನ್ನು ನಾನು ಆತ್ಮಿಕ ವಲಯದಲ್ಲಿ ಯೇಸು ಅನೇಕರ ಕಣ್ಣೀರನ್ನು ಒರೆಸ್ತಾ ಇದ್ದಾರೆ. ನೀವು ದುಃಖಿಸುವ ದಿನಗಳು ನೀನು ದುಃಖಿಸುವ ದಿನಗಳು ಕೊನೆಗಾಣುವವು. ಪಕ್ಕದಲ್ಲಿರೋರಿಗೆ ಹೇಳುವ, ನೀನು ದುಃಖಿಸುವ ದಿನಗಳು ಕೊನೆಗಾಣುವವು. ನೀನು ದುಃಖಿಸುವ ದಿನಗಳು ಕೊನೆಗಾಣುವ. ಹೇಳುವ ನೀನು ದುಃಖಿಸುವ ದಿನಗಳು ಕೊನೆಗಾಣುವವು. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು. ನೀನು ದುಃಖಿಸುವ ದಿನಗಳು ಕೊನೆಗಾಣುವವು. ನಿಮ್ಮ ದುಃಖವು ಹೋಗಿ, ನಿಮ್ಮ ದುಃಖವು ಹೋಗಿ, ನಿನ್ನ ಎಲ್ಲ ಸಮಸ್ಯೆಗಳಿಗೆ ಉತ್ತರ ತೆಗೆದುಕೊಂಡು ಯೇಸು ಅದರೊಳಗಿಂದ ಹೊರಗೆ ಬಂದಿದ್ದಾನೆ. ಆ ಉತ್ತರವನ್ನು ನಿನಗೆ ಕೊಡುವುದಕ್ಕಾಗಿ ಆತನು ಹೊರಗೆ ಬಂದಿದ್ದಾನೆ. He is risen. ಆತನು ಎದ್ದಿದ್ದಾನೆ. ಆತನು ಇಲ್ಲೇ ಇಲ್ಲ, ಮರಣದಲ್ಲಿ ಇಲ್ಲ, ಸಮಾಧಿಯೊಳಗಿಲ್ಲ, ಆತನು ಎದ್ದಿದ್ದಾನೆ. ನಮ್ಮ ಕಣ್ಣೀರನ್ನು ಕರ್ತನು ಇವತ್ತಿಂದ ಒಂದನ್ನು ನಾವು ಕರ್ತನ ಸನ್ನಿಧಿಯಲ್ಲಿ ಮಾಡುವ, ಕರ್ತನು ನಮ್ಮಲ್ಲಿ ಒಂದನ್ನು ಬಯಸ್ತಾ ಇದ್ದಾನೆ. ಯಾಕಂದ್ರೆ ಈ ಮಾತನ್ನು ಅನೇಕ ಸಾರಿ ಓದಿ ಕೇಳಿದಂತ ನೀವು ಮತ್ತೆ ಕಣ್ಣೀರು ಹಾಕ್ತಾ ಇದ್ದೀರಿ. ಸಮುವೇಲನ ಪುಸ್ತಕ 1ನೇ ಅಧ್ಯಾಯದ 17 ಮತ್ತು 18ನೇ ವಚನ. ಆಗ ಏಲಿಯು ಆಕೆಗೆ ಸಮಾಧಾನದಿಂದ ಹೋಗು, ಇಸ್ರಾಯೇಲ್ ದೇವರು ಈಗ ದೇವರು ನಮಗೆ ಏನ್ ಹೇಳ್ತಿದ್ದಾನೆ? ಸಮಾಧಾನದಿಂದ ಹೋಗು. ಸಮಾಧಾನದಿಂದ ಹೋಗು. ಗೋ ಇನ್ ಪೀಸ್. ಪಕ್ಕದಲ್ಲಿ ಹೇಳುವ, ಸಮಾಧಾನದಿಂದ ಹೋಗಿ. ನೆಕ್ಸ್ಟ್ ಮಾತು, ಇಸ್ರಾಯೇಲ್ ದೇವರು ನಿನ್ನ ಪ್ರಾರ್ಥನೆಯನ್ನು ನೆರವೇರಿಸಲಿ. ಹಲ್ಲೆಲೂಯಾ. ಇಸ್ರಾಯೇಲ್ ದೇವರು ನಿನ್ನ ಪ್ರಾರ್ಥನೆ ನೆರವೇರಿಸಲಿ ಎಂಬುದಾಗಿ ಹೇಳಿದ್ದಾನೆ. ನಾವು ಹೇಳುವ, ಇಸ್ರಾಯೇಲ್ ದೇವರು ನಿನ್ನ ಪ್ರಾರ್ಥನೆಯನ್ನು ನೆರವೇರಿಸಿದ್ದಾನೆ. ಇದು ಇನ್ನೊಬ್ಬರಿಗೆ ಹೇಳುವಾಗಲೇ ನಮ್ಮಲ್ಲಿ ಆಕ್ಟಿವೇಶನ್ ಆಗೋದು. ನೆಕ್ಸ್ಟ್ ಎನ್ನಲು 12 ಏಲಿಗೆ ನಿನ್ನ ದಾಸಿಯ ಮೇಲೆ ಕಟಾಕ್ಷವಿರಲಿ ಎಂದು ಹೇಳಿ ಹೊರಟು ಹೋಗಿ ಊಟ ಮಾಡಿದಳು. ಇವತ್ತು ಹೋಗಿ ನಾವೇನ್ ಮಾಡ್ಬೇಕು? ಊಟ ಮಾಡ್ಬೇಕು. ಊಟ ಮಾಡೋದು ಅಂತ ಹೇಳಿದ್ರೆ ಸಮಾಧಾನವಾಗಿರೋದು.
ಎಲ್ಲವ ಮರೆತು ಸಮಾಧಾನವಾಗಿರುವಂತದ್ದೇ ಊಟ ಮಾಡುವಂತದ್ದು. ನೆಕ್ಸ್ಟ್ ಮತ್ತೆ ಆಮೇಲೆ ಆಕೆಯ ಮೂಲೆಯಲ್ಲಿ ದುಃಖವು ಕಾಣಲಿಲ್ಲ. ಹಲ್ಲೆಲೂಯಾ. ಆಮೇಲೆ ಆಕೆಯ ಮೂಲೆಯಲ್ಲಿ ಆಮೇಲೆ ಆಮೇಲೆ ಅವರ ಮುಖದಲ್ಲಿ ದುಃಖವು ಕಾಣಲಿಲ್ಲ. Hallelujah. ಹಲ್ಲೆಲೂಯಾ. ಓ, ಅವರ ಮುಖದಲ್ಲಿ ಯಾರ ಮುಖದಲ್ಲಿ ಇನ್ನು ಮುಂದೆ ದುಃಖ ಕಾಣಬಾರ್ದು. ಸಮಾಧಾನದಿಂದ ಹೋಗಿರಿ. ಇನ್ನು ಮುಂದೆ ದುಃಖ. ಅಮ್ಮ ಯಾಕೆ ಅಳುತ್ತಿ? ನಾನು ಎದ್ದು ಬಂದಿಲ್ವಾ? ನಾನು ಪುನರುತ್ಥಾನವಾಗ್ಲಿಲ್ವಾ? ಎಲ್ಲವನ್ನು ಜಯಿಸಿ ನಾನು ನಿನಗೋಸ್ಕರ ಎದ್ದು ಬರಲಿಲ್ವಾ? ನಿನಗೋಸ್ಕರ ಎಲ್ಲವನ್ನು ಕೊಡ್ಲಿಲ್ವಾ? ಅಮ್ಮ ಯಾಕೆ ಅಳುತ್ತಿ? ಎರಡನೇ ಮಾತು ನಾವು ಅದರಲ್ಲೇ ಓದುವ. ಯಾರನ್ನು ಹುಡುಕುತ್ತಿ? ಓಕೆ, ನೆಕ್ಸ್ಟ್ 16ನೇ ವಚನ. ಯೇಸು ಆಕೆಗೆ ಮರಿಯಳೇ ಎಂದು ಹೇಳಿದನು. ಆಕೆ ತಿರುಗಿಕೊಂಡು ಇಬ್ರಿಯ ಮಾತಿನಲ್ಲಿ ಯೇಸು ಆಕೆಗೆ ಏನು ಹೇಳ್ತಿದ್ದಾನೆ? ಮರಿಯಳೇ ಎಂಬುದಾಗಿ ಕರೀತಾರೆ. ಆ ಮರಿಯಳನ್ನು ಯೇಸು ಕ್ರಿಸ್ತನಿಗೆ ವೈಯಕ್ತಿಕವಾಗಿ ಗೊತ್ತು. ಆಕೆಯ ಹೆಸರು ಯೇಸು ಕ್ರಿಸ್ತನಿಗೆ ಗೊತ್ತು. ಅದೇ ಯೇಸುವಿಗೆ ನಿನ್ನ ಒಬ್ಬೊಬ್ಬರನ್ನು ಪರಿಚಯ ಇದೆ. ನಿನ್ನ ಒಬ್ಬೊಬ್ಬರ ಹೆಸರು ಆತನಿಗೆ ಗೊತ್ತಿದೆ. ಯೇಸು ಮರಿಯಳೇ, ನಾನು ಇಂದಿನಿಂದ ಯೇಸು ನಮ್ಮನ್ನು ಅರಿತವನಾಗಿದ್ದಾನೆ. ನಮ್ಮ ಹೆಸರು ಯೇಸುವಿಗೆ ಗೊತ್ತಿದೆ. ನಮ್ಮ ಜೀವಿತ ಯೇಸುವಿಗೆ ಗೊತ್ತಿದೆ. ನಮ್ಮ ಪರಿಸ್ಥಿತಿ ಯೇಸುವಿಗೆ ಗೊತ್ತಿದೆ. ಅವನು ತನ್ನನ್ನೇ ತಾನು ಯೇಸು ಕ್ರಿಸ್ತನು ಮರಿಯಳಿಗೆ, ಮಗ್ದಲದ ಮರಿಯಳಿಗೆ ತನ್ನನ್ನು ಪ್ರಕಟಪಡಿಸಿಕೊಳ್ತಾ ಇದ್ದಾನೆ. ಮರಿಯಳೇ ಎಂಬುದಾಗಿ ಹೇಳ್ತಾ ಇದ್ದಾನೆ. ಓಕೆ, ಮುಂದಕ್ಕೆ. ಆಕೆ ತಿರುಗಿಕೊಂಡು ಇಬ್ರಿಯ ಮಾತಿನಲ್ಲಿ ರಬ್ಬೂನಿ ಅಂದಳು. ರಬ್ಬೂನಿ ಅಂದರೆ ಗುರುವೇ ಎಂದು ಅರ್ಥ. ಓಕೆ ಓಕೆ ಇರ್ಲಿ. 17ನೇ ವಚನಕ್ಕೆ ಹೋಗುವ. ಯೇಸು ಆಕೆಗೆ, ನನ್ನನ್ನು ಹಿಡಿಯಬೇಡ, ಯಾಕಂದರೆ ನಾನು ಇನ್ನೂ ತಂದೆಯ ಬಳಿಗೆ ಏರಿ ಹೋದವನಲ್ಲ. ಓಕೆ, ಇಲ್ಲಿ ಮೂರನೇದಾಗಿ ಯೇಸು ಕ್ರಿಸ್ತನು ಮರಿಯಳಿಗೆ ಹೇಳ್ತಾ ಇದ್ದಾನೆ, ನನ್ನನ್ನು ಹಿಡಿಯಬೇಡ, ಯಾಕಂದರೆ ನಾನು ಇನ್ನು ತಂದೆಯ ಬಳಿಗೆ ಏರಿ ಹೋದವನಲ್ಲ. ಯಾಕೆ ಯೇಸು ಅದನ್ನು ಹೇಳ್ಬೇಕಿತ್ತು? ಮುಟ್ಟಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಇರ್ಬೇಕಿತ್ತು. ಮೊದಲನೇದಾಗಿ ಆತನು ಹೇಳ್ತಿದ್ದಾನೆ, ನಿನ್ನ ಕಣ್ಣೀರನ್ನು ನಾನು ಒರೆಸ್ತೇನೆ. ಎರಡನೇದಾಗಿ ಆತನು ನಮಗೆ ಪ್ರಕಟಪಡಿಸ್ತಾನೆ, ನಿನ್ನ ವೈಯಕ್ತಿಕ ಜೀವಿತ, ನಿನ್ನ ಹೆಸರು, ನಿನ್ನ ಚರಿತ್ರೆ, ನಿನ್ನ ಎಲ್ಲ ಪರಿಸ್ಥಿತಿ, ಹಿಸ್ಟ್ರಿ ಎಲ್ಲ ನನಗೆ ಗೊತ್ತಿದೆ. ಮರಿಯಳೇ, ನೀನು ಅದರಲ್ಲಿ ನಿಲ್ಲಬೇಡ, ನಿನ್ನ ಮುಂದೆ ನಿಂತಿರುವಂತ ಗುರುವಿನಲ್ಲಿ ನೀನು ನಿಲ್ಲು. ಮೂರನೇದಾಗಿ ಹೇಳ್ತೇನೆ, ನಾನು ಇನ್ನು ತಂದೆಯ ಬಳಿಗೆ ಏರಿ ಹೋದವನು ಅಲ್ಲ. ಯಾಕೆ ಅದನ್ನು ಹೇಳಬೇಕಿತ್ತು? ಯೇಸು ಕ್ರಿಸ್ತನು ಮರಣವನ್ನು ಆತನು ಜಯಿಸಿ 3 ದಿವಸಗಳಾದ ಮೇಲೆ ವಾರದ ಮೊದಲನೇ ದಿನ ಆತನು ಪುನರುತ್ಥಾನನಾಗಿ ಎದ್ದು ಬಂದಾಗ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಮರಿಯಳಿಗೆ ಕಾಣಿಸಿಕೊಂಡ ನಂತರ ಆ ಯೇಸು ಆತನು ನೇರವಾಗಿ ಪರಲೋಕದೊಳಗೆ ತಂದೆಯ ಪ್ರಸನ್ನತೆಗೆ ಆತನು ನೇರವಾಗಿ ಹೊರಟು ಹೋಗ್ತಾನೆ. ಅದಕ್ಕೆ ಆತನ ತಂದೆಯ ಬಳಿಗೆ ಇರು. ಅಲ್ಲಿ ಹೋದಾಗ ಏನಾಯ್ತು ಅಂತ ಹೇಳಿದ್ರೆ, ಅಲ್ಲಿ ಯೇಸು ಕ್ರಿಸ್ತನು ಮಾಡಿದಂತ ಕಾರ್ಯ ಒಂದು, ತನ್ನ ಕೈಯಲ್ಲಿ ತಾನು ಸುರಿಸಿದಂತ ಪರಿಶುದ್ಧವಾದ ರಕ್ತವನ್ನು ಆತನು ತೆಗೆದುಕೊಂಡಿದ್ದಾನೆ. ಯಾರಿಗೋಸ್ಕರ? ಇಡೀ ಲೋಕಕ್ಕೋಸ್ಕರ ಮಾತ್ರವಲ್ಲ, ನನಗೋಸ್ಕರ, ನಿನಗೋಸ್ಕರ. ನಾವು ಪಾಪ ಮಾಡ್ತೀವ, ತಪ್ಪು ಮಾಡ್ತೀವ? ಲೋಕದವರು, ಅವ್ರಿಗೂ ನಮಗೇನು ವ್ಯತ್ಯಾಸ? ಲೋಕದವರು ಪಾಪ ಮಾಡ್ತಾರೆ, ಅವರೊಂದು 10 ಮಾಡ್ಬೋದು, ನಾವು ಒಂದು ಮಡಿಕೇರಿ ಸಬ್ಬರು ತುಂಬಾ ಪರಿಶುದ್ಧರು, ಒಂದು 2 ಆದ್ರೂ ಮಾಡ್ಬೋದು. ಪಾಪ ಏನು ವ್ಯತ್ಯಾಸ? ನಾವು ಜೀವಿಸುವ ದೇವರನ್ನು ಆರಿಸ್ತೇವೆ. ವ್ಯತ್ಯಾಸ ಒಂದೇ, ನಮಗೆ ವಿಶ್ವಾಸಿಗಳು ಅಂತ ಹೆಸರು, ನಾವು ಅವ್ರಿಗೆ ಏನು ಅಂತ ಇಟ್ಟಿದ್ದೀವಿ? ಇಷ್ಟೇ ವ್ಯತ್ಯಾಸ. ಅವ್ರಿಗೆ ಒಂದು ಅಕ್ಷರ ಎಕ್ಸ್ಟ್ರಾ, ಬೇರೆ ಏನು ಚೇಂಜ್ ಆಗಿಲ್ಲ.
ವಿಶ್ವಾಸಿಗಳಾಗಿ ನಾವು ಯಾಕೆ ಉಳಿದುಕೊಂಡಿದ್ದೇವೆ? ತಪ್ಪು ಮಾಡ್ತಿದ್ರು, ಯೋಚನೆ ಮಾಡ್ತಿದ್ರು, ಕೆಟ್ಟದ್ದು ಮಾಡ್ತಿದ್ರು, ಯಾಕೆ ಉಳಿದುಕೊಂಡಿದ್ದೇವೆ? ಒಬ್ಬಾತನು ರಕ್ತವನ್ನು ತೆಗೆದುಕೊಂಡು ಹೋಗಿ ತಂದೆಯ ಮುಂದೆ, ಕಳೆದ ವಾರದ ನಾವು ಕೇಳಿದೆವು, ಕೊಯ್ಯಲ್ಪಟ್ಟ ಕುರಿಯಾಗಿ ಆ ರಕ್ತವನ್ನು ತೋರಿಸ್ತಾ ಇದ್ದಾರೆ. ರಕ್ತವನ್ನು ತೋರಿಸುವುದರಿಂದ ನಮಗೆ ಕ್ಷಮಾಪಣೆಗಳು ಏನ್ ಬರ್ತದೆ? ಇಳಿದು ಬರ್ತಾ ಇರ್ತದೆ. ಮಾತ್ರವಲ್ಲ, ಹಳೆಯ ಒಡಂಬಡಿಕೆಯ ಭಕ್ತರಾಗಿ ಸತ್ತಂತವರ ದೇಹಗಳು ಯೇಸು ಕ್ರಿಸ್ತನು ಸಾಯುವಂತ ಸಮಯದಲ್ಲಿ ಅದು ಎದ್ದೇಳ್ತದೆ. ಎದ್ದು ಯೇಸು ಪುನರುತ್ಥಾನವಾದ ದಿವಸ 3ನೇ ದಿನ ಸಮಾಧಿಗಳೊಳಗಿಂದ ಹೊರಗೆ ಬರ್ತವೆ. ಹೊರಗೆ ಬಂದಾಗ ಅದನ್ನು, ಆ ಆತ್ಮಗಳನ್ನು ಯೇಸು ಪ್ರಥಮ ಫಲವಾಗಿ ತೆಗೆದುಕೊಂಡು ಹೋಗಿ ದೇವರ ಸನ್ನಿಧಿಯಲ್ಲಿ ಆತನು ಏನ್ ಮಾಡ್ಬೇಕಿತ್ತು? ಸಮರ್ಪಿಸಬೇಕಿತ್ತು. 2 ಕಾರ್ಯಗಳು. ಒಂದು ಫಸ್ಟ್ ಫ್ರೂಟ್, ಪ್ರಥಮ ಫಲವನ್ನು ದೇವರಿಗೆ ಆತನು ಸಮರ್ಪಿಸುವುದಕ್ಕೆ ತನ್ನೊಂದಿಗೆ ಆತನು ಹೋಗ್ತಾ ಇದ್ದಾನೆ. ಅದಕ್ಕಾಗಿ ಆತನಿಗೆ ಹೇಳ್ತೇನೆ, ಆಕೆಗೆ ಹೇಳ್ತೇನೆ, ನನ್ನನ್ನು ಮುಟ್ಟಬೇಡ, ನನ್ನ ತಂದೆಯ ಬಳಿಗೆ. ಈ 2 ಕಾರ್ಯವನ್ನು ಅಲ್ಲಿ ಮಾಡುವಾಗ ಏನಾಯ್ತು ಅಂತ ಹೇಳಿದ್ರೆ, ನಮಗೆ ಫಿಲಿಪ್ಪಿ 2ರಲ್ಲಿ ಅದು ಬರೆಯಲ್ಪಟ್ಟಿದೆ. ದೇವರು ಅವನಿಗೆ ಏನ್ ಮಾಡದಂತೆ? ಎಲ್ಲಾ ಹೆಸರುಗಳಿಗಿಂತ ಓದುವುದು 2. ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಎಲ್ಲಿಗೆ ಏರಿಸಿದ? ಅತ್ಯುನ್ನತ ಸ್ಥಾನ, ಮೋಸ್ಟ್ ಹೈ ಪ್ಲೇಸ್. ನಮ್ಮ ಯೇಸುವಿನ ಸ್ಥಾನ ಎಂತದು? ಅದಕ್ಕಿಂತ ಮೇಲೆ ಸ್ಥಾನ ಇಲ್ಲ. ದೇವರು ಎಲ್ಲಿ ದೈವತ್ವ ಎಲ್ಲಿ ಕೂತ್ಕೊಂಡಿದೆಯೋ ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲಾ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ. ಏನಿತ್ತಲ್ಲ, ನಾವೇನ್ ಹೇಳ್ತೀವಿ, ಲೋಕದಲ್ಲಿ ಅನೇಕ ಹೆಸರುಗಳುಂಟು, ಅದೆಲ್ಲ ಹೆಸರುಗಳಿಗಿಂತ ದೊಡ್ಡ ಹೆಸರು. ಓಕೆ, ನಾವು ಒಪ್ಕೊಳ್ಳುವ. ಆದ್ರೆ ಇನ್ನೂ ನಾವು ಸತ್ಯ ತಿಳ್ಕೊಳ್ಳೋದಾದ್ರೆ, ಯೇಸುವಿಗೆ ಏನೆಲ್ಲ ಹೆಸರಿತ್ತು, ದೇವರಿಗೆ ಏನೆಲ್ಲ ಹೆಸರಿತ್ತು? ಪ್ರಾರಂಭದಲ್ಲಿ ಯೆಹೋವಾ ಎಂಬುದಾಗಿ ಹೇಳುವಂತ ಹೆಸರು ಬಂತು ಆತನಿಗೆ. ನಂತರ ಏನ್ ಮಾಡ್ತು? ಯೆಹೋವ ಈರೇ ಬಂತು. ಅಂದ್ರೆ ಅದೊಂದು ಪಾರ್ಟ್, ಒದಗಿಸುವ ದೇವರು. ಯೆಹೋವ ನಿಸ್ಸಿ, ಅದು ಒಂದು ತುಂಡು, ಜಯ ಕೊಡುವ ದೇವರು. ಯೆಹೋವ ನಿಸ್ಸಿ, ಯೆಹೋವ ಶಮ್ಮ, ನಮ್ಮ ನೆಲೆ, ಅದು ಒಂದು, ಆ ನೆಲೆಗೋಸ್ಕರ ಮಾತ್ರ. ಯೆಹೋವ ರಾಫ, ನಮ್ಮ ಆರೋಗ್ಯದಾಯಕ. ಇದೆಲ್ಲ ಲಿಮಿಟೆಡ್ ನೇಮ್ಸ್. ಪರಾತ್ಪರನ ಮೊರೆ ಹೊಕ್ಕಿರುವವನು, ಪರಾತ್ಪರನ ತುಂಬಾ ಜನರು ಇವತ್ತು ಕೇಳಿದ್ರು ಪರಾತ್ಪರನ ಮೊರೆ ಹೊಕ್ಕಿರುವವನು ಅಂತ. ತಪ್ಪದು, ಮೊರೆ ಅಲ್ಲ, ಮರೆ. ಬದಲಾಯಿಸಿಕೊಳ್ಳುವ ನಾವು. ಓಕೆ, ಮೊರೆ ಅಲ್ಲ, ಮರೆ. ಪರಾತ್ಪರನು, ಎಲ್ ಶಡಾಯ್, ಇದನ್ನು ಸರ್ವಶಕ್ತನಾದ ದೇವರು. ಅಷ್ಟೇ, ಎಲ್ಲದಕ್ಕೊಂದು ಲಿಮಿಟೇಷನ್ ಹೆಸರುಗಳಿಗಿತ್ತು. ಆದ್ರೆ ದೇವರೇನ್ ಮಾಡ್ದ? ಎಲ್ಲ ಹೆಸರನ್ನು ಆತನು ಯೇಸುವಿನಲ್ಲಿ ಹಾಕಿ, ಯೇಸುವಿಗೆ ಏನೇನು ಹೆಸರು ಕೊಟ್ಟ? ಒಡೆಯನು ಎಂಬುದಾಗಿ ಹೆಸರು ಕೊಟ್ಟ. ಲಾರ್ಡ್, ಕರ್ತನು, ಒಡೆಯನು. ಈ ಲೋಕದಲ್ಲಿ ಕರ್ತನು, ಲಾರ್ಡ್, ಲೀಡರ್ ಅಥವಾ ಒಡೆಯ ಅಂತ ಹೇಳಲಿಕ್ಕೆ ಯಾವ ಶಕ್ತಿಗಳು ಇಲ್ಲ, ಯಾರು ಕೂಡ ಇಲ್ಲ. ನಮ್ಮ ಕರ್ತನ ನಾಮ ಎಲ್ಲ ನಾಮದಲ್ಲಿ ಮೇಲಾದ ನಾಮ, ಉನ್ನತ ನಾಮ. ದೇವರು ಆ ನಾಮವನ್ನು ಯೇಸುವಿಗೆ ಕೊಟ್ಟ. ಆ ನಾಮವನ್ನು ತಕೊಂಡೇ ಅವತ್ತು ಸಾಯಂಕಾಲ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದ. ಸಾಯಂಕಾಲ ಪ್ರತ್ಯಕ್ಷನಾಗಿ ಫಸ್ಟ್ ಯಾರನ್ನು ಮೀಟ್ ಮಾಡ್ದ? ಅದು ಮಾರ್ನಿಂಗ್. ಸಾಯಂಕಾಲ ತನ್ನ ಶಿಷ್ಯರನ್ನು ಭೇಟಿ ಮಾಡ್ದ. ಶಿಷ್ಯರೆಲ್ಲರೂ ಭಯದಿಂದ ಒಂದು ಮನೆಯೊಳಗೆ ಅವರು ಕೂತ್ಕೊಂಡಿದ್ರು. ಅಲ್ಲಿ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದ. ನಾನು ಪ್ರವಾದಿಸ್ತಾ ಇದ್ದೇನೆ, ಭಾರತ ದೇಶ ಇವತ್ತು ಭಯದಲ್ಲಿ ಒಳಗೆ ಕೂತ್ಕೊಂಡಿದೆ. ಭಾರತ ದೇಶ ಇವತ್ತು ಆತ್ಮೀಕವಾದ ಒಂದು ಭಯ, ಲೋಕದಲ್ಲಿ ಕ್ರೈಸ್ತರಿಗೆ ಆಗುವಂತ ಹಿಂಸೆ, ಇದೆಲ್ಲವೂ ನೋಡಿ ಅದು ಭಯದ ಒಳಗೆ, ಭಯದ ಮನೆಯೊಳಗೆ ಕೂತ್ಕೊಂಡಿದ್ದಾರೆ. ಆದರೆ ನನ್ನ ಯೇಸು ಭಾರತ ದೇಶವನ್ನು ಸಂಧಿಸುವ ಸಮಯ ಸಮೀಪವಾಯಿತು. ನಮ್ಮ ದೇವರು ಭಾರತ ದೇಶವನ್ನು ಸಂಧಿಸುವ ಸಮಯ ಸಮೀಪವಾಯಿತು. ನೆಕ್ಸ್ಟ್ ಅದಕ್ಕೆ ನೀವು ಕಂಟಿನ್ಯೂ ಆಗುವ 17ನೇ ವಚನ ಕಂಟಿನ್ಯೂ ಮಾಡಿ. ಯೇಸು ಆಕೆಗೆ, ನನ್ನನ್ನು ಹಿಡಿಯಬೇಡ, ಯಾಕಂದರೆ ನಾನು ಇನ್ನು ತಂದೆಯ ಬಳಿಗೆ ಏರಿ ಹೋದವನಲ್ಲ. ನೀನು ನನ್ನ ಸಹೋದರನ ಬಳಿಗೆ ಹೋಗಿ, ನಾನು ನನ್ನ ತಂದೆಯೂ ನಿನ್ನ ತಂದೆಯೂ ನನ್ನ ದೇವರು ನಿಮ್ಮ ದೇವರು ಆಗಿರುವಾತನ ಬಳಿಗೆ ಏರಿ ಹೋಗಿ. ಅಂದ್ರೆ ಅರ್ಥ, ನೀವು ಹೋಗಿ ನನ್ನ ಸಹೋದರಿಗೆ ಹೇಳಿ ನಾನು ಎಲ್ಲಿಗೆ ಏರಿ ಹೋಗ್ತಿದ್ದೇನೆ ಎಂಬುದಾಗಿ, ತಂದೆಯ ಬಳಿಗೆ ಏರಿ ಹೋಗ್ತಿದ್ದೇನೆ ಎಂಬುದಾಗಿ ಏರಿ ಆತನು ಹೇಳಿ.
ಅವರಿಗೋಗಿ ಹೇಳಿ, ಸಭೆಯೇ ಒಂದೇ ಒಂದು ಜವಾಬ್ದಾರಿ ಸಭೆಗೆ, ಯೇಸು ಏನು ಮಾಡಿದ್ದಾನೆ ಅದನ್ನು ಲೋಕಕ್ಕೆ ಹೇಳಿ. ಯೇಸು ಏನು ಮಾಡಿದ್ದಾನೆ ಅದನ್ನು ಸಹೋದರರಿಗೆ ಹೇಳಿರಿ. ವಿಶ್ವಾಸಿಗಳು ಸೇರುವಾಗ ಏನು ಮಾತಾಡಬೇಕು? ಯೇಸು ಎದ್ದು ಬಂದಿದ್ದಾನೆ, ಯೇಸು ಮರಣವನ್ನು ಜಯಿಸಿದ್ದಾನೆ, ಯೇಸು ಆತನು ತಂದೆಯ ಬಳಿಗೆ ಏರಿ ಹೋಗಿದ್ದಾನೆ. ಇದನ್ನು ಕುರಿತು ಮಾತಾಡುವಾಗ ಸಂಗತಿಗಳು ತಾನಾಗಿ ಬದಲಾಗಲಿಕ್ಕೆ ನಡೆಯುತ್ತದೆ. ಇದನ್ನು ಮಾತಾಡಬೇಕು. ಯಾರಿಗೆ ಮಾತಾಡಬೇಕು? ಸಹೋದರರಿಗೆ. ಯಾರಿಗೆ ಮಾತಾಡಬೇಕು? ಲೋಕದ ಜನರಿಗೆ. ಜವಾಬ್ದಾರಿ ಯೇಸುವಿನ ಪುನರುತ್ಥಾನದ ಜವಾಬ್ದಾರಿ. ಓಕೆ, ನಾವು ಮುಂದೆ ನಾವು ಬರುವುದಾದ್ರೆ ನಾವು ನೋಡುತ್ತೇವೆ, ಆ ಜವಾಬ್ದಾರಿಯನ್ನು ಕೊಟ್ಟಂತ ಯೇಸು ಅದನ್ನು ಕೊಟ್ಟು ತಂದೆಯ ಬಳಿಗೆ ಏರಿ ಹೋಗ್ತಾನೆ. ಅದೇ ಸಾಯಂಕಾಲ ಆತನು ತನ್ನ ಶಿಷ್ಯರನ್ನು ಭೇಟಿ ಮಾಡ್ತಾ ಇದ್ದಾನೆ. ತನ್ನ ಶಿಷ್ಯರನ್ನು ಭೇಟಿ ಮಾಡಿ, ನಾನು ಹೇಳಿದೆ, ಅವರೆಲ್ಲರೂ ಕೂತಿದ್ದಾಗ ಅವರ ಮಧ್ಯದಲ್ಲಿ ಯೇಸು ನಿಂತು ಮೊದಲನೇ ಮಾತನ್ನ ಹೇಳ್ತಿದ್ದಾನೆ, ನಿಮಗೆ ಸಮಾಧಾನವಾಗಲಿ, ನಿಮಗೆ ಸಮಾಧಾನವಾಗಲಿ. ಇದುವರೆಗೆ ಭಯ ಇತ್ತು, ಇದುವರೆಗೆ ಕಳವಳ ಇತ್ತು, ಇದುವರೆಗೆ ಹೋರಾಟ ಇತ್ತು, ಇದುವರೆಗೆ ಸಮಸ್ಯೆ ಇತ್ತು, ಯೇಸು ನಮ್ಮನ್ನು ಬಿಟ್ಟು ಹೋಗುತ್ತೆ ಎಂಬುದಾಗಿ ಹೇಳುವಂತ ಒಂದು ಸಂಗತಿ ನಿಮ್ಮಲ್ಲಿತ್ತು. ಆದರೆ ಇವತ್ತಿನಿಂದ ನಿಮಗೆ ಏನುಂಟಾಗಲಿ? ಸಮಾಧಾನ ಉಂಟಾಗಲಿ. 3 ಸಾರಿ ಆ ಮಾತನ್ನು ಹೇಳ್ತಾನೆ ಯೇಸು. ನಾವಲ್ಲೇ ಆ ವಚನ 17ನೇ ವಚನ ಮತ್ತು ನಾವು 20ನೇ ವಚನ ಅಲ್ಲ, 20ನೇ ವಚನ ಅಲ್ಲ, ನಿಮಗೆ ಸಮಾಧಾನವಾಗಲಿ 21ನೇ ವಚನ. ಇದನ್ನು ಹೇಳಿದ ಯೇಸು ಅವರಿಗೆ ನಿಮಗೆ ಸಮಾಧಾನವಾಗಲಿ. 26ನೇ ವಚನ. 8 ದಿವಸಗಳಾದ ಮೇಲೆ ಆತನ ಶಿಷ್ಯರು ತಿರುಗಿ ಒಳಗಿದ್ದಾಗ ಥೋಮನು ಅವರ ಸಂಗಡ ಇದ್ದನು. ಬಾಗಿಲುಗಳು ಮುಚ್ಚಿದ್ದವು. ಆಗ ಯೇಸು ಬಂದು ನಡುವೆ ನಿಂತು ನಿಮಗೆ ಸಮಾಧಾನವಾಗಲಿ ಅಂದನು. ಯೇಸು ಸ್ವಾಮಿ 3 ಸಾರಿ ಹೇಳ್ತಾ ಇದ್ದೇನೆ ಎಂಬುದಾಗಿ ನಿಮಗೆ ಸಮಾಧಾನ. ಇವತ್ತು ನಮ್ಮ ಸಭೆಗೆ ಕರ್ತನು ಹೇಳುವಂತದ್ದು, ನಿಮಗೆ ಸಮಾಧಾನವಾಗಲಿ. ಪಕ್ಕದಲ್ಲಿ ಹೇಳಿ, ನಿಮಗೆ ನಿಮಗೆ ಸಮಾಧಾನವಾಗಲಿ. ಯಾಕೆ? ಆತನು ಸಮಾಧಾನದ ಪ್ರಭು. ನಿಮಗೆ ಸಮಾಧಾನವಾಗಲಿ. ಚಿಂತೆ ಉಂಟಾ? ನಿಮಗೆ ಸಮಾಧಾನ ಆಗಲಿ. ಅಸಮಾಧಾನ ಉಂಟಾ? ನಿಮಗೆ ಸಮಾಧಾನವಾಗಲಿ. ಹೋರಾಟ ಉಂಟಾ? ನಿಮಗೆ ಸಮಾಧಾನ ಆಗಲಿ. ನಿಮ್ಮ ಮನೆಗಳಲ್ಲಿ ಸಮಸ್ಯೆ ಉಂಟಾ? ಸಮಾಧಾನ ಆಗಲಿ. ನೀವು ಕೆಲಸಕ್ಕೆ ಹೋಗುವಂತ ಸ್ಥಳದಲ್ಲಿ ಅಸಮಾಧಾನಗಳು ಉಂಟಾ? ಪೀಸ್ ಬಿ ಅಂಟು ಯು. ನಿಮಗೆ ಸಮಾಧಾನವಾಗಲಿ. ನಾವೆಲ್ಲ ನಮ್ಮ ಕೈಗಳು ಹೀಗೆ ಮಾಡಿ ಹೇಳುವ, ಅಕ್ಕಪಕ್ಕದವರಿಗೆ ಏನು ಅಂತ ಬ್ಲೆಸ್ ಮಾಡುವ. ನಿಮಗೆ ಯೇಸುವಿನ ಪುನರುತ್ಥಾನ ನಿನಗೆ ಸಮಾಧಾನವನ್ನು ತಂದಿದೆ. ಇದುವರೆಗೆ ವೈರಿ ನಮ್ಮನ್ನು ದುಃಖಪಡಿಸಿದ್ದು ಸಾಕು. ಇದುವರೆಗೆ ವೈರಿ ನಮ್ಮನ್ನು ಹೋರಾಟದಲ್ಲಿ ನಡೆಸಿದ್ದು ಸಾಕು. ಇದುವರೆಗೆ ವೈರಿ ನಮಗೆ ರೋಗಗಳನ್ನು ತಂದು ನಮ್ಮನ್ನು ಹಿಂಸೆಪಡಿಸಿದ್ದು ಸಾಕು. ಇವತ್ತಿನಿಂದ ನನ್ನ ಕರ್ತನು ನಮಗೆ ಏನ್ ಹೇಳ್ತಾ ಇದ್ದಾನೆ? ಸಮಾಧಾನ. ಎಷ್ಟು ಸರಿ? 3 ಸರಿ. ನಿಮಗೆ ಹಲ್ಲೆಲೂಯಾ. ಲೋಕದಲ್ಲಿ ಎಲ್ಲದಕ್ಕಿಂತ ದೊಡ್ಡದೇ ಯಾವುದು? ಯೇಸು ಎಲ್ಲಿದ್ದಾನೋ ಅಲ್ಲಿ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರಿಗೆ ಸಮಾಧಾನ. ಯೇಸು ಎಲ್ಲಿದ್ದಾನೋ ನಿಮಗೆ ಸಮಾಧಾನ. ಪೀಸ್ ಬಿ ಅಂಟು ಯು. ನಿಮಗೆ ನಾವೆಲ್ಲರೂ ಇವತ್ತು ಮನೆಗೆ ಹೋಗುವ ಸಂತೋಷದಿಂದ ಹೋಗುವ, ಸಮಾಧಾನದಿಂದ ಹೋಗುವ. ಎಲ್ಲ ಏನು ವಿಷಯ ಇದ್ರು ಇವತ್ತು ಕರ್ತನ ಪುನರುತ್ಥಾನದ ಶಕ್ತಿಯಲ್ಲಿ ಅದೆಲ್ಲವೂ ಮುರಿಯಲ್ಪಡಲಿ. ಆ ಎಲ್ಲ ಸಂಗತಿಗಳು ಏನಾಗಲಿ? ಮುರಿಯಲ್ಪಡಲಿ. 22ನೇ ವಚನ. ಇದನ್ನು ಹೇಳಿ ಅವರ ಮೇಲೆ ಊದಿ ಅವರಿಗೆ ಪವಿತ್ರಾತ್ಮ ವರವನ್ನು ತಕೊಳ್ಳಿರಿ. ಓಕೆ. ಇದೆಲ್ಲ ಹೇಳಿದ ಮೇಲೆ ಯೇಸು ಅವರಿಗೆ ಏನ್ ಹೇಳ್ತಿದ್ದಾನೆ? ಪವಿತ್ರಾತ್ಮ ವರವನ್ನು ತಕೊಳ್ಳಿರಿ. ರಿಸೀವ್ ದ ಹೋಲಿ ಸ್ಪಿರಿಟ್. ನಾವೆಲ್ಲರೂ ಪವಿತ್ರಾತ್ಮನನ್ನು ಹೊಂದಿದವರು. ಆದ್ರೆ ನನ್ನ ಆಂತರ್ಯದಲ್ಲಿ ನಾನು ನೋಡ್ತಾ ಇದ್ದೇನೆ, ಕೆಲವರು ಆತ್ಮಭರಿತರಾಗಿದ್ದೀರಿ, ಕೆಲವರು ಅರ್ಧ ಕಡಿಮೆ ಆಗಿದೆ, ಕೆಲವರ ಆತ್ಮಿಕ ಆ ಪವಿತ್ರಾತ್ಮನ ಅನುಭವ
ಸಂಪೂರ್ಣ ಒಂದು ಡೌನಿಗೆ ಹೋದಂಥ ಸ್ಥಿತಿಯಲ್ಲಿದೆ. ಇವತ್ತು ಕರ್ತನು ಮಡಿಕೇರಿಯ ಸಭೆಗೆ ಈ ಪುನರುತ್ಥಾನದ ಶಕ್ತಿಯ ದಿವಸ ಒಂದು ಮಾತನ್ನು ಹೇಳ್ತಿದ್ದೇನೆ, ರಿಸೀವ್ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮನನ್ನು ಹೊಂದಿಕೊಳ್ಳಿ, ಪವಿತ್ರಾತ್ಮನನ್ನು ಸ್ವೀಕಾರ ಮಾಡಿಕೊಳ್ಳಿ. ನೀವೊಂದು ವೇಳೆ ದಾಹದಿಂದ ಪವಿತ್ರಾತ್ಮನೇ ನನ್ನನ್ನು ತುಂಬು, ನನ್ನೊಳಗೆ ಬಾಲ ಬಂದಿದ್ದಾನೆ, ನನ್ನನ್ನು ತುಂಬು ಎಂಬುದಾಗಿ ಹೇಳುವುದಾದರೆ ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದರು. ನಮ್ಮ ಸಭೆಯನ್ನು ಕೂಡ ದೇವರು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸುತ್ತಾ ಇದ್ದಾನೆ. ನಮ್ಮೆಲ್ಲರ ಸ್ಪಿರಿಟ್ ಚಾರ್ಜ್ ಆಗಬೇಕು, ಚಾರ್ಜ್ ಆಗಬೇಕು. ರಿಸೀವ್ ಮಾಡ್ಕೊಳ್ಳಿ, ಸ್ವೀಕಾರ ಮಾಡ್ಕೊಳ್ಳಿ. ಲಾರ್ಡ್ ಫಿಲ್ ಮೀ, ಲಾರ್ಡ್ ಫಿಲ್ ಮೀ ಬೈ ಯುವರ್ ಹೋಲಿ ಸ್ಪಿರಿಟ್. ದೇವರೇ ನಿನ್ನ ಆತ್ಮನಿಂದ ನನ್ನನ್ನು ತುಂಬು, ನನಗೆ ಕಡಿಮೆ ಆಗಿದೆ, ನನ್ನಲ್ಲಿ ಅಭಿಷೇಕ ಕಡಿಮೆ ಆಗಿದೆ. ಆ ಮೊದಲಿನ ಅಭಿಷೇಕ ಇವತ್ತು ನನ್ನಲ್ಲಿ ಕಡಿಮೆ ಆಗಿದೆ. ಲಾರ್ಡ್ ಐ ಹ್ಯಾವ್ ಲಾಸ್ಟ್ ಸಮಥಿಂಗ್. ಲಾರ್ಡ್ ದೇವರೇ ಇವತ್ತು ನನ್ನನ್ನು ತುಂಬು. ರಿಸೀವ್ ದ ಹೋಲಿ ಸ್ಪಿರಿಟ್, ರಿಸೀವ್ ದ ಹೋಲಿ ಸ್ಪಿರಿಟ್, ರಿಸೀವ್ ದ ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮನ ಅಭಿಷೇಕವು ನಿಮ್ಮ ಒಳಗೆ ತುಂಬಿಕೊಳ್ಳಿ. ಪವಿತ್ರಾತ್ಮನನ್ನು ಸಂಪೂರ್ಣವಾಗಿ ನಾವು ಅಭಿಷೇಕವನ್ನು ಯೇಸು ಕ್ರಿಸ್ತನ ಪವಿತ್ರಾತ್ಮ ಭರಿತರಾಗಿದ್ರು ದೇವರ ಆತನನ್ನು ಪವಿತ್ರಾತ್ಮನಿಂದ ಬಲದಿಂದಲೂ ಅಭಿಷೇಕಿಸಿ ನಾವು ಪವಿತ್ರಾತ್ಮ ಭರಿತರಾದ್ರು ಇನ್ನೂ ನಾವು ಕರ್ತನಿಂದ ತುಂಬಿಸಿಕೊಳ್ಳಬಹುದು, ತುಂಬಿಸಿಕೊಳ್ಳೋದು. ಆತ್ಮಿಕ ಮಟ್ಟ ಆ ಹಂತಕ್ಕೆ ಬರಬೇಕು. ದ ಫಸ್ಟ್ ಲೆವೆಲ್, ದ ಫಸ್ಟ್ ಲವ್, ಆ ಒಂದು ಹಂತಕ್ಕೆ ನಾವೆಲ್ಲರೂ ತುಂಬಿಸಿ ಹೋಲಿ ಸ್ಪಿರಿಟ್. ಪವಿತ್ರಾತ್ಮನೇ ಪ್ರತಿಯೊಬ್ಬೊಬ್ಬರು ಇವತ್ತು ಬಂದಿರುವಂತ ಪ್ರತಿಯೊಬ್ಬೊಬ್ಬರು ಯಾವಾಗ ಪವಿತ್ರಾತ್ಮನ ಅಭಿಷೇಕ ನಮ್ಮಲ್ಲಿ ಕಡಿಮೆ ಆಗ್ತದೆ, ನಮಗೆ ನಾವು ಸುಳ್ಳು ಹೇಳ್ತೇವೆ, ನಾವು ಸತ್ಯವೇದ ಓದುದಿಲ್ಲ, ನಾವು ಪ್ರಾರ್ಥನೆ ಮಾಡೋದಿಲ್ಲ, ಇದಲ್ಲೇನು ನಮ್ಮಲ್ಲಿ ಅಭಿಷೇಕದ ಕೊರತೆ. ಪ್ರಾರ್ಥನೆ ಮಾಡ್ಲಿಕ್ಕೆ ಆಗೋದಿಲ್ಲ, ವಾಕ್ಯ ಓದಿದ್ರೆ ಅರ್ಥ ಆಗೋದಿಲ್ಲ, ಆರಾಧಿಸುವಾಗ ದೇವರ ಪ್ರಸನ್ನತೆ ನಮಗೆ ಅನುಭವಿಸ್ಲಿಕ್ಕೆ ಆಗೋದಿಲ್ಲ, ಯಾರಾದ್ರೂ ಮಾತನಾಡಿದ ಕೂಡಲೇ ನಮಗೆ ಇಷ್ಟ ಆಗೋದಿಲ್ಲ. ನಾವು ಅದಕ್ಕೆ ಪ್ರತ್ಯುತ್ತರವಾಗಿ ಏನಾದ್ರೂ ಬೇಗವನ್ನು ಕೊಟ್ಟು ಬಿಡ್ತೇವೆ, ಉತ್ತರ ಕೊಟ್ಟು ಬಿಡ್ತೇವೆ, ಇನ್ನೊಬ್ಬರಿಗೆ ನೋಯಿಸಿ ಬಿಡ್ತೇವೆ, ಇನ್ನೊಬ್ಬರ ಮನಸ್ಸನ್ನು ನಾವು ಹಿಂಸಿಸಿ ಬಿಡ್ತೇವೆ, ಇನ್ನೊಬ್ಬರಿಗೆ ಅನ್ಯಾಯ ಮಾಡ್ತೇವೆ, ಇನ್ನೊಬ್ಬರನ್ನು ದುಃಖಿಸುತ್ತೇವೆ. ಇದೆಲ್ಲ ಏನು? ನಿನ್ನಲ್ಲಿರುವಂತಹ ಅಭಿಷೇಕದ ಕೊರತೆ. ಇವತ್ತು ಕರ್ತನು ನಮಗೆ ಹೇಳ್ತಾ ಇದ್ದೇನೆ, ನಾನು ನಿಮ್ಮನ್ನು ನನ್ನ ಆತ್ಮನಿಂದ ಯಾಕೆ ನಮಗೆ ಆತ್ಮಿಕ ಅನುಭವ ಹೆಚ್ಚಾಗಿ ಆಗ್ತಾ ಇಲ್ಲ? ಅಭಿಷೇಕದ ಕೊರತೆ, ಅಭಿಷೇಕದ ಕೊರತೆ. ದೇವರಿಂದ ನೀನು ಹೊಂದಿರುವಂತಹ ಅಭಿಷೇಕವು ನಿನ್ನಲ್ಲಿ ನೆಲೆಗೊಂಡಿರುವುದಾದ್ರೆ ನಿನಗೆ ಯಾರೋ ದೇವರ ವಾಕ್ಯವನ್ನು ಬೋಧಿಸಬೇಕಾಗಿರುವುದಿಲ್ಲ, ಕರ್ತನು ತಾನೇ ನಿನಗೆ ಅದನ್ನು ಪ್ರಕಟಪಡಿಸುತ್ತಾನೆ. ಅಭಿಷೇಕ ಆದಾಗ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗುದಿಲ್ಲ, ಅಭಿಷೇಕ ಆದಾಗ ವಾಕ್ಯ ಓದ್ಲಿಕ್ಕೆ ಆಗುದಿಲ್ಲ, ಅಭಿಷೇಕ ಇಲ್ಲದಾಗ, ಅಭಿಷೇಕ ಕೊರತೆ ಆದಾಗ ನಮಗೆ ಸಭೆಗೆ ಬರ್ಲಿಕ್ಕೆ ಮನಸ್ಸಾಗೋದಿಲ್ಲ. ಒಂದು ವೇಳೆ ಅಭಿಷೇಕವು ನಿನ್ನಲ್ಲಿ ತುಂಬಿ ಇದ್ರೆ ಅಭಿಷೇಕವು ನಿನ್ನನ್ನು ನಡೆಸುತ್ತದೆ, ಅಭಿಷೇಕ ನಿನ್ನನ್ನು ವಾಕ್ಯಕ್ಕೆ ನಡೆಸುತ್ತದೆ, ಅಭಿಷೇಕ ನಿನ್ನನ್ನು ಪ್ರಾರ್ಥನೆಗೆ ನಡೆಸುತ್ತದೆ, ಅಭಿಷೇಕ ನಿನಗೆ ಪ್ರಕಟಣೆ ಕೊಡ್ತದೆ, ಆ ಅಭಿಷೇಕ ನಿನ್ನನ್ನು ರೋಗಿಗಳಿಗಾಗಿ ಪ್ರಾರ್ಥನೆ ಮಾಡಲಿಕ್ಕೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಮ್ಮ ಮುಚ್ಚಲ್ಪಟ್ಟಂತ ಒಂದು ಅನುಭವದಿಂದ ನಾವು ಹೊರಗೆ ಬರುವ ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು. ಬರೀ ತುಂಬಿಸಲ್ಪಡುವಂಥದ್ದಲ್ಲ, ಅದು ನಮ್ಮ ಒಳಗಿಂದ ಹರಿಯಲಿ, ಅದು ನಮ್ಮ ಒಳಗಿಂದ ಹರಿಯಲಿ. ಶಲರಾಮ ಲಖಲಾರಮ ಸಿಬಲೋ ರಿಯಾಂಡಾ. Thank you, Lord. Thank you, Lord. Shahilanchala Paradishka Rabro. Thank you, Lord. Thank you, Lord. Fill everyone, Lord. ಪ್ರತಿಯೊಬ್ಬರ ಒಳಗಿನಿಂದ ಅಭಿಷೇಕ ಹೊರಕ್ಕೆ ಹರಿಯಲಿ.
ಪವಿತ್ರಾತ್ಮನನ್ನು ಪ್ರತಿಯೊಬ್ಬರು ಕುಡಿಯಲಿ ಕರ್ತನೆ. ಕುಡಿದು ಮತ್ತರಾಗಬೇಡ್ರಿ, ಅದರಿಂದ ಪಟಿಕತನ ಹುಟ್ಟುತ್ತೆ. ಆದರೆ ಪವಿತ್ರಾತ್ಮ ಭರಿತರಾಗಿದ್ದು, filled with the Holy Spirit, ಪವಿತ್ರಾತ್ಮ ಭರಿತರಾಗಿದ್ದು ಪ್ರಾರ್ಥನೆಗಳಿಂದಲೂ ವಿಜ್ಞಾಪನೆಗಳಿಂದಲೂ ಹಾಡುಗಳಿಂದಲೂ ನಿಮ್ಮ ಹೃದಯಗಳಲ್ಲಿ ದೇವರಿಗೆ ಗಾನ ಮಾಡ್ರಿ. ನೀವು ನೋಡುತ್ತೀರ, ಇವತ್ತು ನಿಮ್ಮ ಮನೆಗೆ ಹೋಗಿ ನೀವು ಒಬ್ಬರೇ ಇರುವಾಗ, ಇಬ್ರು ಇರುವಾಗ ನಿಮ್ಮ ಒಳಗಿಂದ ಹಾಡುಗಳು ಉಕ್ಕಿ 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 ಇದು ರಿಸಲ್ಟ್. ನಿನಗೆ ಸ್ತೋತ್ರ ಬರ್ತದೆ, ನಿನ್ನೊಳಗಿಂದ ನಿನಗೆ ಪ್ರಾರ್ಥನೆ ಬರ್ತದೆ. ಬಾಯಿ ತೆರೆದ್ರೆ ವಾಕ್ಯ ಬರ್ತದೆ. ನಿಮಗೆ ಅನುಭವಗಳಾದ್ರೆ ಚರ್ಚ್ ಗ್ರೂಪ್ ಅಲ್ಲಿ ಚಿಕ್ಕ ವಾಯ್ಸ್ ಮೆಸೇಜ್ ಹಾಕಿ ನನಗೆ ಇವತ್ತು ಇಂಥ ಅನುಭವ ಆಯ್ತು ಎಂಬುದಾಗಿ ನಾನು ಒಂದನ್ನೇ ಹೇಳ್ತಾ ಇದ್ದೇನೆ, ಇದನ್ನು ಸಿಂಪಲ್ ಆಗಿ ತೆಗೆದುಕೊಳ್ಬೇಡಿ. ಇವತ್ತಿನ ಸಂದೇಶವನ್ನು ಸಿಂಪಲ್ ತೆಗೆದುಕೊಳ್ಬೇಡಿ. ಇವತ್ತಿನ ಸಂದೇಶವನ್ನು ಸಿಂಪಲ್ ಆಗಿ ತೆಗೆದುಕೊಳ್ಬೇಡಿ. ಇದನ್ನು ಒಂದು ತೀವ್ರವಾಗಿ receive the Holy Spirit. Yes, Lord. Hallelujah. ಸ್ತೋತ್ರ ಸ್ವಾಮಿ. ಏನೋ ಆಗ್ತಾ ಇದೆ, 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 ಏನೋ ಆಗ್ತಾ ಇದೆ. ಒಂದು ಕಡೆ ಕರ್ತನ ಅಭಿಷೇಕ ಕಾರ್ಯ ಮಾಡ್ತದೆ, ಇನ್ನೊಂದು ಕಡೆ ಪುನರುತ್ಥಾನದ ಶಕ್ತಿ ನಮ್ಮ ಒಳಗೆ ಏನಾಗ್ತಾ ಇದೆ, ಫ್ಲೋ ಆಗ್ತಾ ಇದೆ, ಫ್ಲೋ ಆಗ್ತಾ ಇದೆ, ಫ್ಲೋ ಆಗ್ತಾ ಇದೆ, ಫ್ಲೋ ಆಗ್ತಾ ಇದೆ. ಫ್ಲೋ ನಮ್ಮ ಶರೀರದ ಒಳಗೆ ಚಲಿಸ್ತಾ ಇದೆ. ಎಲ್ಲೆಲ್ಲಿ ನೋವುಗಳಿದೆ, ಎಲ್ಲೆಲ್ಲಿ ವ್ಯಾಧಿಗಳಿದೆ, ಎಲ್ಲೆಲ್ಲಿ ನಿಮಗೆ ಶರೀರದಲ್ಲಿ ಕೊರತೆಗಳಿದೆ, ಅಲ್ಲಿ ಮೂವ್ ಆಗ್ತಾ ಇದೆ. ಯಾವ ಶರೀರದ ಯಾವ ಪಾರ್ಟ್ಸ್ ಗಳು ಸತ್ತು ಹೋಗಿದೆಯೋ, ಚಿಕ್ಕ ನರ ಆಗಿರ್ಲಿ ಅಥವಾ ಯಾವ ಸಂಗತಿ ಆಗಲಿ ಸತ್ತು ಹೋಗಿದೆಯೋ, ಪುನರುತ್ಥಾನದ ಶಕ್ತಿ ಆ ನರಕ್ಕೆ, ಆ ಭಾಗಕ್ಕೆ ಜೀವ ಕೊಡ್ತಾ ಇದೆ. ಸಂಶಯ ಪಡಬೇಡಿ, ಗುಣ ಆಗಿದೆ. ಸಂಶಯ ಪಡಬೇಡಿ, ಗುಣ ಆಗಿದೆ. Hallelujah. Thank you, Father. Thank you, Father. Hallelujah. Hallelujah. Glory, Lord. ಸಂಶಯ ಪಡಬೇಡಿ, ಆಗ್ತಾ ಇದೆ, ಆಗಿದೆ, ಆಗ್ತಾ ಇದೆ, ಆಗಿದೆ. ಕೆಲವರಿಗೆ ಆಗಿದೆ, ಕೆಲವರಿಗೆ ಆಗ್ತಾ ಇದೆ. Hallelujah. We give you glory, Lord. Hallelujah. ನೀವು ಬಂದ ಹಾಗೆ ಹೋಗೋದಿಲ್ಲ, ಬಂದ ಹಾಗೆ ಹೋಗೋದಿಲ್ಲ, ಬಂದ ಹಾಗೆ ಹೋಗೋದಿಲ್ಲ. Yes, Lord. Yes, Lord. Oh, thank you, thank you, thank you, Lord. Thank you, Father. Thank you, Father. Stotra Swami. Thank you, Lord. Thank you, Lord. Thank you, Lord. Oh, hallelujah. Hora bala basha bala basha. ಬಿಟ್ಬಿಡುವಲ್ಲ ಪವಿತ್ರಾತ್ಮನಿಗೆ, ಬಿಟ್ಬಿಡುವಲ್ಲ. ಅವನೇ ಮಾಡ್ಲಿ, ಅವನೇ ಮಾಡ್ಲಿ, ಅವನೇ ಮಾಡ್ಲಿ. ಪವಿತ್ರಾತ್ಮನೆ ಮಾಡ್ಲಿ, ಪವಿತ್ರಾತ್ಮನೆ ಕಾರ್ಯ ಮಾಡ್ಲಿ, ಪವಿತ್ರಾತ್ಮನೆ ಕಾರ್ಯ ಮಾಡ್ಲಿ. ಒಂದು ನಾನು ಕಳೆದ ದಿನಗಳಲ್ಲಿ ನನ್ನ ಮಗಳ ಹತ್ರ ನಾನು ಒಂದು ಮಾತು ಕೇಳಿದೆ. ಇದು ತಮಾಷೆ ಆಗಿರ್ಬೋದು. ನಾನೊಂದು ಮಾತು ಕೇಳಿದೆ. ಏನು ಅಂತ ಹೇಳಿದ್ರೆ, ತಲೆನೋವಾದಾಗ ನಾವು ಟ್ಯಾಬ್ಲೆಟ್ ತಿಂತೇವೆ. ಟ್ಯಾಬ್ಲೆಟ್ ಎಲ್ಲಿಗೆ ಹೋಯ್ತದೆ? ಹೊಟ್ಟೆಗೆ ಹೋಯ್ತದೆ. ಮೇಲೆ ಇರುವಂತ ತಲೆನೋವು ಹೇಗೆ ಗುಣ ಆಗ್ತದೆ? ಯಾರಿಗಾರ ಪ್ರಶ್ನೆ ಬಂದಿದೆ? ಟ್ಯಾಬ್ಲೆಟ್ ಎಲ್ಲಿಗೆ ಹೋಯ್ತದೆ? ತಲೆ ಇಲ್ಲಿ ಉಂಟು. ಅದಕ್ಕೆ ಕಳೆದ ದಿನಗಳಲ್ಲಿ ಒಬ್ರು ಟ್ಯಾಬ್ಲೆಟ್ ತಿಂದ್ಬಿಟ್ಟು ಮಂಚದ ಮೇಲೆ ಇದಿಟ್ಬಿಟ್ಟು ತಲೆನ ಕೆಳಗಿಟ್ಟಿದ್ರಂತೆ. ಟ್ಯಾಬ್ಲೆಟ್ ಪವರ್ ಪ್ರಶ್ನೆ ಬರೋದಿಲ್ವಾ? ಇದು ತಲೆನೋವು, ತಿಂದಿದ ಹೊಟ್ಟೆಗೆ ತಲೆನೋವು. ಆಗ ಆಕೆ ಹೇಳಿದ್ರು, ಆ ಟ್ಯಾಬ್ಲೆಟ್ ನಲ್ಲಿ ಒಂದು ಗುಣ ಇದೆ, ಅದು ರಕ್ತಕ್ಕೆ ಅದು ಸೇರ್ಕೊಂಡು ಅದು ಎಲ್ಲ ಕಡೆ ಸಂಚಾರ ಮಾಡ್ತದೆ ಅಂತ. ಯಾವುದು? ಟ್ಯಾಬ್ಲೆಟ್ ನಲ್ಲಿರುವಂತ ಒಂದು ಗುಣ ಏನದು? ಡ್ರಗ್ ಮೆಡಿಸಿನ್ ಎಂಬುದಾಗಿ ಹೇಳುವಂಥದ್ದು. ಅದು ನೇರವಾಗಿ ಎಲ್ಲಾ ಕಡೆಗಳಿಗೆ ಹೋಗುವಾಗ ಕರೆಕ್ಟ್ ಎಲ್ಲಿ ನೋವು ಉಂಟು ಅದಕ್ಕೆ ಗೊತ್ತಾಗ್ತದಂತೆ. ಅಲ್ಲಿ ಹೋಗಿ ಅದೇನ್ ಮಾಡ್ತದಂತೆ, ಆ ನೋವನ್ನು ಇಲ್ಲದಾಗಿ ಮಾಡಿ. ಒಂದು ಟ್ಯಾಬ್ಲೆಟ್ಗೆ ಅಷ್ಟು ಗೊತ್ತಿರುವಾಗ ಪವಿತ್ರಾತ್ಮನಿಗೆ ಎಷ್ಟು ಗೊತ್ತಿದೆ? ಪವಿತ್ರಾತ್ಮನಿಗೆ ಎಷ್ಟು ಗೊತ್ತಿದೆ? ಪವಿತ್ರಾತ್ಮನು
ಚಲಿಸ್ತಾ ಹೋಗೋ ಪವಿತ್ರಾತ್ಮ ನಿಮ್ಮನ್ನು ಮುಟ್ಲಿಕ್ಕೆ ಮೊದಲು ಅವನಿಗೆ ಗೊತ್ತು ಎಲ್ಲಿ ನೋವಿದೆ ಅವನಿಗೆ ಗೊತ್ತಿದೆ. ಅದು ಗೊತ್ತಿದ್ದೆ ನಿಮ್ಮ ಒಳಗೆ ಆತನ ಏನ್ ಮಾಡ್ತಾನೆ, ಪ್ರವೇಶ ಮಾಡ್ತಾನೆ. ಪ್ರವೇಶ ಮಾಡುವಾಗ ಏನಾಗ್ತದೆ, ಎಲ್ಲಿ ನಡೆಯಲಾರದ ಸಂಗತಿಗಳಿದೆ ನಮ್ಮ ದೇಹದಲ್ಲಿ ಕಾರ್ಯ ಆಗ್ತಾ ಇದೆ. ನಿಮ್ಮ ನೋವುಗಳನ್ನು ಟೆಸ್ಟ್ ಮಾಡಿಕೊಳ್ಳಿ. ನಾನು 100ಕ್ಕೆ 100 ನಂಬುತ್ತೇನೆ. ಪುನರುತ್ಥಾನದ ಶಕ್ತಿ ಏನ್ ಮಾಡ್ತಾ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಂಬಿ ನಂಬಿ ನಂಬಿ. ಓಕೆ, ಮುಂದೆ 27ನೇ ವಚನ. ಆಮೇಲೆ ತೋಮನಿಗೆ, ನಿನ್ನ ಬೆರಳನ್ನು ಈ ಕಡೆ ಚಾಚಿ ನನ್ನ ಕೈಗಳನ್ನು ಮುಟ್ಟಿ ನೋಡು. ನಿನ್ನ ಕೈ ಚಾಚಿ ನನ್ನ ಪಕ್ಕೆಯಲ್ಲಿ ಹಾಕು. ನಂಬದವನಾಗಿರಬೇಡ, ನಂಬುವವನಾಗು ಎಂದು ಹೇಳಿದನು. ಈ ತೋಮನಿಗೆ, ತೋಮ ಯಾರು? ಯೇಸು ಸ್ವಾಮಿಯ ಶಿಷ್ಯ. ಇವನು ಶಿಷ್ಯರಲ್ಲಿ ಹೇಳ್ತಾನೆ, ನಾವು ಯೇಸು ನೋಡಿದ್ದೇವೆ, ನಾವು ಯೇಸು ನೋಡಿದ್ದೇವೆ. ಅವನು ಹೇಳ್ತಾನೆ, ನಾನು ನಂಬೋದಿಲ್ಲ. ನಾನು ಅವನ ಕೈದು ಗಾಯದಲ್ಲಿ ಬೆರಳು ಹಾಕಿ ಕೈಯನ್ನು ಹಾಕಿ ಪಕ್ಕೆಯಲ್ಲಿ ಅವನ ಗಾಯ ಆಗಿದೆಯಲ್ಲ, ಕೈ ಹಾಕಿದ್ರೆ ಮಾತ್ರ ನಾನು ನಂಬೋದು ಅಂತ. ಈ ಶಿಷ್ಯರಲ್ಲಿ ಬಹಳ ಸಂಶಯ ಪಡುವಂತ ವ್ಯಕ್ತಿ ತೋಮ. ಅವನಿಗೆ ಹೆಸರೇ ಸಂಶಯಗಾರನಾದ. ಡೌಟ್ ಅಂದ್ರೆ ಭಯಂಕರ ಡೌಟ್ ಇರೋದು ಯೇಸು ಸ್ವಾಮಿ ಶಿಷ್ಯರಲ್ಲಿ. ಯಾಕೆ ಇಂಡಿಯಾದಲ್ಲಿರೋ ವಿಶ್ವಾಸಿಗಳಿಗೆ ಡೌಟ್ ಜಾಸ್ತಿ ಗೊತ್ತಾ? ಇಂಡಿಯಾದ ವಿಶ್ವಾಸಿಗಳಿಗೆ ಹೊರದೇಶದ ವಿಡಿಯೋ ನೋಡಿ ಏನ್ ಹೇಳಿದ್ರು ಅವ್ರು ರಿಸೀವ್ ಮಾಡಿಬಿಡ್ತಾರೆ, ಹೀಲಿಂಗ್ಸ್ ತುಂಬಾ ನಡೆದು ಬಿಡ್ತದೆ. ನಮ್ಮ ಇಂಡಿಯಾದವರು ಆಪಳ ಯಾಕೆ ಡೌಟ್ ಜಾಸ್ತಿ? ಹೋಮ ಬಂದಿದ್ದು ಇಂಡಿಯಾಕ್ಕೆ, ಭಾರತ ದೇಶಕ್ಕೆ ಬಂದಿರೋ ಸಂಶಯಗಾರನ ಭಾರತಕ್ಕೆ ಬಂದಿರುವುದು. ಅದರಿಂದ ನಮಗೆ ಏನಾಗಬೇಕು, ಡೌಟ್ ಜಾಸ್ತಿ. ಅದೇ ತೋಮ ಮತ್ತೆ ಅವನ ನಂಬಿಕೆ ಇಂಪ್ರೂವ್ ಆಯ್ತು. ನಂಬಿಕೆ ಇಂಪ್ರೂವ್ ಆಗಿ ಚರಿತ್ರೆ ಪ್ರಕಾರವಾಗಿ ಓದುವಾಗ 29 ಜನ ಸತ್ತವರನ್ನು ತೋಮನೆ ಬಿಸಿದ್ದಾರೆ. ಒಂದ್ಸಲ ನಡ್ಕೊಂಡು ಹೋಗ್ತಿರುವಾಗ ಒಂದು ಡೆಡ್ ಬಾಡಿದು ಕೈನ ನಾಯಿ ಕಚ್ಕೊಂಡು ಎಳ್ಕೊಂಡು ಹೋಗ್ತಾ ಉಂಟಂತೆ, ತುಂಡು ಮಾಡ್ಕೊಂಡು. ಈ ತೋಮ ಓಡಿ ಹೋಗಿ ಅದನ್ನು ನಾಯಿನ ಓಡಿಸ ಕೈನ ತಂದು ಎಣೆ ಕಾಣಿಸಿದಂತೆ ಎಣೆ ಎದ್ದು ಸಂಶಯ ಪಟ್ಟ ತೋಮ ಅಂತ ನಂಬಿಕೆ ಕೆಲಸವನ್ನು ಮಾಡ. ಇಂಡಿಯಾದವರೇ ಇನ್ನಾದ್ರೂ ಡೌಟ್ ಬಿಟ್ಟು, ಇನ್ನಾದ್ರೂ ಸಂಶಯ ಬಿಟ್ಟು ದೇವರ ಕಾರ್ಯವನ್ನು ಹೇಳ್ತಾನೆ, ನಂಬದವನಾಗಿರ್ಬೇಡ, ಬಿಲೀವ್. ನೀನ್ ಏನು ಕೇಳ್ತಾ ಇದೆಯಲ್ಲ ಅದನ್ನು ನಂಬು, ಅದನ್ನು ಒಪ್ಪಿಕೋ, ಅದನ್ನು ರಿಸೀವ್ ಮಾಡು. ಯೇಸು ಸ್ವಾಮಿ ಬಂದ್ಬಿಟ್ಟು ನಮ್ಮ ಮಧ್ಯದಲ್ಲಿ ನಿಂತು ಹಾಲು ಕಪ್ಪು ಅಂತ ಹೇಳಿದ್ರೆ ಎಷ್ಟು ಜನ ನಂಬ್ತೀರ? ನಂಬೋರ್ ಕೈ ಎತ್ತಿ. ಯೇಸು ಸ್ವಾಮಿ ಬಂದು ನಮ್ಮ ಮಧ್ಯದಲ್ಲಿ ನಿಂತು ಬಿಟ್ಟು, ಮಕ್ಕಳೇ ಹಾಲು ಕಪ್ಪು ಅಂತ ಹೇಳಿದ್ರೆ ಎಷ್ಟು ಜನ ನಂಬ್ತೀರ? ದೇವ್ರೇ ಹೇಳಿದ್ನ ನೀವು ನಂಬೋದಿದ್ರೆ ನೀವು ಹೌದು ಸ್ವಾಮಿ ನಂಬ್ತೇನೆ ಎಂಬುದು ಹೇಳುವಾಗ ಹಾಲು ತಾನಾಗಿ ಕಪ್ಪಾಗಿಬಿಟ್ಟು ನನ್ನ ಯೇಸುವಿನ ಕಾರ್ಯ ಲಾಜರನನ್ನು ಎಬ್ಬಿಸಿದ ಯಾರೇನು ನಂಬುತ್ತೀರಾ? ಯೆಹೂದ್ಯರೆಲ್ಲರೂ ಹೇಳಿದ್ರು, ನೀನ್ ಇಲ್ಲಿ ಇರ್ತಿದ್ರೆ ಅವನು ಮಾರ್ತಲ್ಲಿ ಹೇಳ್ತಾ ಇದ್ದಾನೆ, ನಿನ್ನ ತಮ್ಮ ಬದುಕ್ತಾನೆ. ಅದು ಎಲ್ಲಿ ಸ್ವಾಮಿ? ಅವ್ರದೇ ಬಂದಿರೋದು ಇಂಡಿಯಾದಲ್ಲಿ. ನೀನ್ ಯಾವಾಗ ನಂಬುತ್ತೀಯೋ ದೇವರು ಬದಲಾಯಿಸ್ತಾನೆ. ನಮ್ಮ ಯೇಸು ಯಾರು ಅಂತ ತಿಳ್ಕೊಂಡ್ರಿ. ಇವತ್ತು ನಾವು ಯಾರು ಹೇಳಿದರು? ಇವತ್ತು ನಾವು ಒಂದು ಮಾತು ಕೇಳಿದವಲ್ಲ, ಸೂರ್ಯನು ಯೇಸು ಸ್ವಾಮಿ ಯೇಸು ಸ್ವಾಮಿ ಸಾಯುವಾಗ ಸೂರ್ಯ ಯಾಕೆ ಕತ್ತಲಾದ? ಸೂರ್ಯ ನಿಜವಾದ ಬೆಳಕು. ಈ ಸೂರ್ಯ ನಮಗೆ ಕಾಣ್ತದಲ್ಲ, ಸೂರ್ಯ ಯೇಸುವನ್ನು ತೋರಿಸುವಂತ ಒಂದು ಗುರುತದು. ಸೂರ್ಯನನ್ನು ಎಷ್ಟನೇ ದಿವಸ ದೇವರು ಮಾಡಿದ್ರು?
ನಾಲ್ಕು ದಿನ. ಹಾಗಾದ್ರೆ ಮೊದಲನೇ ದಿನ, ಎರಡನೇ ದಿನ, ಮೂರನೇ ದಿನ ಹೇಗಾಯ್ತು ಸೂರ್ಯ ಇಲ್ಲದೆ? ಓ, ಯಾಕೆ ನಾಲ್ಕನೇ ದಿನ ಎಂಬುದಾಗಿ ತೋರಿಸಿದ್ದೇನೆ ಎಂಬುದಾಗಿ ಹೇಳುವಾಗ, ದೇವರ ದೃಷ್ಟಿಯಲ್ಲಿ ಒಂದು ದಿವಸ 1,000 ವರ್ಷ, ಮತ್ತೆ 1,000 ವರ್ಷ ಒಂದು ದಿನದಂತೆ. ನಾಲ್ಕನೇ ದಿನಕ್ಕೆ ಸೂರ್ಯನನ್ನು ಯಾಕೆ ಮಾಡಿದ ಅಂತ ಹೇಳಿದ್ರೆ, 4 ದಿನ ಅಂದ್ರೆ 4,000 ವರ್ಷ. 4,000 ವರ್ಷಕ್ಕೆ ನಿಜವಾದ ಸೂರ್ಯನು ಈ ಲೋಕದಲ್ಲಿ ಹುಟ್ಟುತ್ತಾನೆ ಎಂಬುದಾಗಿ ಹೇಳುವಂತ ಗುರುತು. ಅದಕ್ಕಾಗಿ ಯೇಸು ಆ ಒಂದು ದೇವರು ಆ ಸೂರ್ಯನನ್ನು ಆಕಾಶದಲ್ಲಿ ನಿಲ್ಲಿಸಿದ. ಗೊತ್ತಾಯ್ತಲ್ಲ? ಆಗ ನಿಜವಾದಂತ ಬೆಳಕಾದಂತ ಯೇಸುವಿಗೆ ಸೂಚನೆ ಈ ಸೂರ್ಯ. ಈ ಸೂರ್ಯ ನೋಡ, ಎಂತ ಬಿಸಿಲಪ್ಪ, ನನ್ನ ಯೇಸುವನ್ನು ತೋರಿಸುವಂತ ಗುರುತು ಅದು. ಹೌದಲ್ವಾ? ಆಗ ನಿಜವಾದ ಬೆಳಕು ಯೇಸು, ಆದರೆ ಅದರ ಪ್ರತಿರೂಪ ಏನಾಗಿದೆ? ಆ ಸೂರ್ಯನಾಗಿದೆ. ಆದುದರಿಂದ ನಿಜವಾದ ಬೆಳಕೇ ಈಗ ಶಿಲುಬೆಯಲ್ಲಿ ಸಾಯ್ತಾ ಇದೆ. ಆದ್ರೆ ನಾನು ಆ ನಿಜವಾದ ಬೆಳಕಿನ ಮುಂದೆ ಅದು ಸಾಯುವಾಗ ನಾನು ಉರಿಯೋದಿಲ್ಲ, ನಾನು ಬೆಳಕು ಕೊಡೋದಿಲ್ಲ ಎಂಬುದಾಗಿ ಸೂರ್ಯ ಮೌನವಾದ. 3 ಗಂಟೆಗೆ ಸರಿ, 12 ಗಂಟೆಯಿಂದ 3 ಗಂಟೆ, 3 ಗಂಟೆಗೆ ಸರಿಯಾಗಿ ಯೇಸು ಕ್ರಿಸ್ತನು ಮರಣವನ್ನು ಆತನು ಜಯಿಸಿ ಆತನು ಎದ್ದಾಗ ಆ ಸೂರ್ಯ ಮತ್ತೆ ಪ್ರಕಾಶಿಸಲಿಕ್ಕೆ ತೊಡಗಿತು. ಪ್ರತಿಯೊಂದಕ್ಕೂ ಆತ್ಮೀಕವಾದ ಅರ್ಥಗಳು ಇದೆ. ಒಂದು ದಿವಸ ಸೃಷ್ಟಿ ಕಾರ್ಯದ ಬಗ್ಗೆ ನಾನು ನಿಮಗೆ ಅಧ್ಯಯನ ತೆಗಿತೇನೆ. ಹೇಳ್ತೇನೆ, ನೀನು ದೇವರನ್ನು ನೋಡಿದ್ದರಿಂದ ನಂಬಿರಿ, ನೋಡದೆ ನಂಬುವವರು ಧನ್ಯರು. ನನ್ನನ್ನು ಮುಟ್ಟಿ ನೋಡಿ. ಯೇಸು ಹೇಳ್ತೀನಿ, ನನ್ನನ್ನು ಹೇಗೆ ಹೇಳ್ತೇನೆ ಯೇಸು? ನಿನ್ನ ಬೆರಳನ್ನು ಈ ಕಡೆ ಚಾಚಿ ನನ್ನ ಕೈಗಳನ್ನು ಮುಟ್ಟಿ ನೋಡು. ನನ್ನ ಕೈಗಳನ್ನು ಮುಟ್ಟಿ ನೋಡು. ನಿನ್ನ ಕೈ ಚಾಚಿ ನನ್ನ ಪಕ್ಕೆಯಲ್ಲಿ ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ, ತೋಮನೆ ಸುಮ್ಮನೆ ನಂಬಬೇಡ, ಅನುಭವಿಸಿ ನಂಬು. ಓ ಟೇಸ್ಟ್ ಅಂಡ್ ಸೀ ಯೆಹೋವನು ಸರ್ವೋತ್ತಮನೆಂಬುದಾಗಿ. ವಿಶ್ವಾಸಿಗಳಿಗೆ ಏನು ಬೇಕು? ಅನುಭವ ಬೇಕು. ಅನುಭವ ಇಲ್ಲದೆ ಪಟಾಕಿ ಹೊಡೆಯುವಂತವ್ರು ತುಂಬಾ ಜನ ಇರ್ತಾರೆ. ಅನುಭವ ಇನ್ನೊಬ್ಬರಿಗೆ ಹೇಳಲಿಕ್ಕೆ ಬಹಳ ಹುಷಾರಿರ್ತಾರೆ. ದೇವರ ವಾಕ್ಯವನ್ನು ಅನುಭವಿಸಿ ಸಕ್ಕರೆ ಸಿಹಿ ಎಂಬುದಾಗಿ ನೀನು ತಿಂದುಬಿಟ್ಟು ಹೇಳ್ಬೇಕು. ತೋಮನೆ ಅಂದ್ರೆ ಅರ್ಥ ಏನು? ಭಾರತ ದೇಶಕ್ಕೆ ತೋಮನೆ ಬಂದಿದ್ದಾನೆ. ಭಾರತ ದೇಶದ ವಿಶ್ವಾಸಿಗಳೇ ನಂಬದವರಾಗಿಡಬೇಡ್ರಿ, ನನ್ನನ್ನು ಮುಟ್ಟಿ ನೋಡಿ, ನನ್ನನ್ನು ಅನುಭವಿಸಿ ನೀವು ನನ್ನನ್ನು ನಂಬಿ. ನಾವು ದೇವರನ್ನು ಅನುಭವಿಸಬೇಕು. ಯಾರೋ ಪಾಸ್ಟರ್ ಪ್ರಾರ್ಥನೆ ಮಾಡಿದ್ರೆ ಗುಣ ಆಯ್ತು, ಇನ್ನೊಬ್ಬರು ವಿವೇಕ ಪ್ರಾರ್ಥನೆ ಮಾಡಿದ್ರೆ ಗುಣ ಆಯ್ತು. ನೋ, ನೀನೇ ಪ್ರಾರ್ಥನೆ ಮಾಡಿ, ನೀನೇ ಗುಣ ಹೊಂದಿ, ನೀನೇ ಬಿಡುಗಡೆ ಹೊಂದಿ, ಅದನ್ನು ಅನುಭವಿಸಿ ನೀನು ಇನ್ನೊಬ್ಬರಿಗೆ ಹೇಳುವಾಗ ಅದು ಕೆಲಸ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ. ನಂಬುವವನಾಗಿರು, ನಂಬದವನಾಗಿರಬೇಡ. ಪಕ್ಕದವರಿಗೆ ಹೇಳು, ಒಟ್ಟ ವಿಶ್ವಾಸ ಬೇಡ. ಒಟ್ಟು ವಿಶ್ವಾಸ ಬೇಡ. ನಂಬುವವನ ಆತನ ವಾಕ್ಯವನ್ನು ನಂಬು, ಆತನ ಮಾತುಗಳನ್ನು ನಂಬು. ನೀನು ವಾಕ್ಯ ನಂಬಿದ್ರೆ ವಾಕ್ಯ ನೀನನ್ನು ಏನು ಮಾಡೋದಿಲ್ಲ, ಕೈ ಬಿಡೋದಿಲ್ಲ. ಭೂಮಿ ಆಕಾಶಗಳು ಅಳಿದು ಹೋದ್ರು, ಬೆಟ್ಟ ಗುಡ್ಡಗಳು ಅಳಿದು ಹೋದ್ರು, ದೇವರ ಮಾತುಗಳು ಯಾವುದನ್ನು ನಂಬಬೇಕು? ನಾವು ಅದನ್ನು ನಂಬಬೇಕು. ಹಲ್ಲೆಲೂಯಾ. ದೇವರ ಮಾತುಗಳು ನಂಬಬೇಕು. ಸಿದ್ದರಾಮಯ್ಯನ ಮಾತುಗಳನ್ನು ನಂಬಿದ್ದೇವೆ, ಹೌದಲ್ಲ? ಬರ್ತಾ ಉಂಟಾ? ನಂಬಿಲ್ವಾ? ಕರೆಂಟ್ ಬಿಲ್ಲು ಎಷ್ಟು ಟೈಮ್ ಕೊಡ್ತಾರೋ ಏನೋ ಗೊತ್ತಿಲ್ಲ, ಆದ್ರೆ ಬಂದಿದ್ ಬಂತ. ಅಯ್ಯೋ, ಎಲ್ಲ ದೇಶನೇ ಹಾಳಾಗೋಯ್ತು. ಅವರೇ ಫಸ್ಟ್ ಆಧಾರ್ ಕಾರ್ಡ್ ತೋರಿಸೋದು ಕಂಡಕ್ಟರ್ಗೆ.
ಆದ್ರೆ 5 ವರ್ಷ ಹೋದ್ಮೇಲೆ ಇಲ್ಲದೆ ಹೋಗ್ಬೋದು. ನನ್ನ ಕರ್ತನ ಮಾತುಗಳು, ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಮಾತುಗಳು ನಂಬು. ತೋಮನೇ ನಂಬದವನಾಗಿರಬೇಡ. ನನ್ನನ್ನು ಅನುಭವಿಸು, ಎಕ್ಸ್ಪೀರಿಯನ್ಸ್ ಮಾಡು. ನಿನ್ ಜೊತೆಲೇ ಇದ್ದೇನೆ, ನಿನ್ನ ಮನೆಯೊಳಗೆ ಇರ್ತೇನೆ, ನೀನು ಕೂತ್ಕೊಳ್ಳೋದು ನಿನ್ ಜೊತೆಲೇ ಇರ್ತೇನೆ. ನೀನು ಅಡಿಗೆ ಮಾಡುವಾಗ ನಾನು ಹತ್ರ ನಿಂತಿದ್ದು ನೀನು ಅನುಭವಿಸಲಿಲ್ಲ. ಮನೆಯಲ್ಲಿ ಕೆಲಸ ಮಾಡುವಾಗ ನಿನ್ನ ಹತ್ತಿರ ನಾನು ನಿಂತ್ಕೊಂಡು ಮಾತಾಡಿದ್ದು ನೀನು ಅನುಭವಿಸಲಿಲ್ಲ. ಮಲಗಿರುವಾಗ ನಾನು ನಿನ್ನ ಜೊತೆ ಕೂತ್ಕೊಂಡು ಮಾತಾಡಿದ್ರೆ ನಿನಗೆ ನೆನಪಾಗ್ತಾ ಇಲ್ಲ, ಅನುಭವಿಸಲಿಲ್ಲ. ಕೋಣೆಯಲ್ಲಿ ನೀನು ಒಬ್ಬನೇ ಇರುವಾಗ ನೀನು ನನ್ನನ್ನು ಅನುಭವಿಸ್ತಾ ಇಲ್ಲ. ಒಬ್ಬನೇ ಕೆಲಸ ಮಾಡ್ತಾ ಇರುವಾಗ ನೀನು ನನ್ನನ್ನು ಅನುಭವಿಸಲಿಲ್ಲ. ಕರ್ತನಿಗೆ ಒಂದು ನೋವಿದೆ, ಕರ್ತನು ಬಯಸ್ತಾನೆ ನಾವು ಪ್ರತಿಯೊಬ್ಬರು ಆತನನ್ನು ಅನುಭವಿಸ. ಪ್ರಾರ್ಥನೆ ತೆಳಗ ಕೂತ್ಕೊಂಡು ತಂದೆ ಅಲ್ಲ, ಕೂತ್ಕೊಳ್ಳಿ. ಕರ್ತನೆ ನಿನ್ನ ಪ್ರಸನ್ನತೆ ನಾನು ಅನುಭವಿಸ್ಬೇಕು. ದಟ್ ಇಸ್ ಪ್ರೇಯರ್. ಅದೇ ಪ್ರಾರ್ಥನೆ. ಪವಿತ್ರಾತ್ಮನೆ ಥ್ಯಾಂಕ್ ಯು. ಆತನ ಪ್ರಸನ್ನತೆಯನ್ನು ಯಾವಾಗ ನಾವು ಬಯಸುತ್ತೇವೆ, ಪ್ರಸನ್ನತೆ ತುಂಬಿಕೊಂಡು ಇದನ್ನು ಅನುಭವಿಸಿ. ಈಗಲೇ ನಮಗೆ ಶರೀರದಲ್ಲಿ ಫೀಲ್ ಆಗ್ತಾ ಇದೆ ಪ್ರಸನ್ನತೆ. ನನ್ನನ್ನು ಅನುಭವಿಸು. 28ನೇ ವಚನ. ತೋಮನು ಆತನಿಗೆ, ನನ್ನ ಸ್ವಾಮಿ, ನನ್ನ ದೇವರು ಎಂದು ಹೇಳಿದನು. ತೋಮನು ಈಗ ಏನ್ ಹೇಳ್ದ? ಯೇಸುವನ್ನು ನೋಡಿ, ಯೇಸುವನ್ನು ಅನುಭವಿಸಿ ಈಗ ಹೇಳ್ತಾನೆ, ಮೈ ಲಾರ್ಡ್, ಮೈ ಗಾಡ್, ನನ್ನ ಸ್ವಾಮಿ, ನನ್ನ ದೇವರು. ಅದುವರೆಗೆ ತೋಮ ಸ್ವಾಮಿ ಮತ್ತೆ ದೇವರು ಅಂತ ಹೇಳ್ತಾ ಇದ್ದ. ಈಗ ತೋಮ ಹೇಳ್ತಿದ್ರೆ ನನ್ನ ಸ್ವಾಮಿ, ನನ್ನ ದೇವರು. ನಾವು ಬರೀ ಯೇಸು 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 ಎಂಬುದೇ ಹೇಳೋದಕ್ಕಿಂತ ಇವತ್ತಿನಿಂದ ನಮಗೆ ಅನುಭವ ಆಗ್ಬೇಕು. ಇಂದು ಮುಂದೆ ನಾವು ಏನ್ ಹೇಳ್ಬೇಕು? ನನ್ನ ಸ್ವಾಮಿ, ಯಾರದೋ ದೇವರಲ್ಲ ಅವನು, ಮೈ ಲಾರ್ಡ್, ಮೈ ಗಾಡ್. ಅವನ ಬಾಯಿಗೆ ಒಂದು ದಿವಸ ಸಹ ಬಂದಿಲ್ಲ ಆತನ ಮಾತು. ಸ್ವಾಮಿ ಯೇಸು ಯೇಸು, ಸ್ವಾಮಿ ಸ್ವಾಮಿ ಎಲ್ಲ ಹೇಳ್ಕೊಂಡಿದ್ದ. ನಾವು ಕೂಡ ಜಾಸ್ತಿ ಯಾವ್ದು ಹೇಳೋದು? ಸ್ವಾಮಿ 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 ಸ್ವಾಮಿ. ಮತ್ತೆ 27-21 ಯೇಸು ಹೇಳ್ತಾನೆ, ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನೋರು ಯಾರು? ಒಟ್ಟು ಅರ್ಥ ಮಾಡ್ಕೊಂಡು ಸ್ವಾಮಿ ಸ್ವಾಮಿ ಅಂತ ಹೇಳಿದ್ರೆ ಹೋಗೋದಿಲ್ಲ. ಭಯ ಪಡಬೇಡಿ. ಅಲ್ಲಿ ಯೇಸು ಇವತ್ತು ಬಯಸ್ತಿದ್ದಾನೆ, ಅರೇ ಸ್ವಾಮಿ ಅಂತ ಹೇಳಿದೆ, ನೀನು ನನ್ನನ್ನು ನಿನ್ನವನಾಗಿ ಅನುಭವಿಸಿ ಹೇಳು. ನನ್ನ ಸ್ವಾಮಿ, ಫಿಲಿಪ್ಪಿ 4:19 ಏನ್ ಹೇಳ್ತದೆ? ನನ್ನ ದೇವರು, ನನ್ನ ದೇವರು. ಹಲ್ಲೆಲೂಯಾ. ನೋಡಿ, ಕರ್ತನು ಒಂದೊಂದು ವಾಕ್ಯಗಳನ್ನು ಕೊಡ್ತಾ ಇದ್ದಾನೆ. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ನನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ಅವರನ್ನು ಹೇಳ್ತಿದ್ದಲ್ಲ, ನನ್ನ ಸ್ವಾಮಿ, ನನ್ನ ದೇವರು. ಈ ಅನುಭವ ನಮಗೆ ಆಗ್ಬೇಕು. ಹಲ್ಲೆಲೂಯಾ. ಹೇಳುವುದಾ? ಎದೆವದ ಕೈ ಇಟ್ಟು, ನನ್ನ ಸ್ವಾಮಿ, ಇವತ್ತು ನೀನು ಆರಾಧಿಸಿದ ದೇವರು ಯಾರು? ನಿನ್ನ ಸ್ವಾಮಿ, ನಿನ್ನ ದೇವರು. ಮೈ ಲಾರ್ಡ್ ಅಂಡ್ ಮೈ ಗಾಡ್, ನನ್ನ ಸ್ವಾಮಿ, ನನ್ನ ದೇವರು ಎಂಬುದಾಗಿ ಆತನು ಅನುಭವಿಸಿ ಹೇಳ್ತಾ ಇದ್ದೇನೆ. ಅನುಭವಿಸಿದ ಮೇಲೆ ಇಂಡಿಯಾಕ್ಕೆ ಬಂದಿದ್ದು. ಅದರಿಂದ ತೋಮಂದು ಡೌಟ್ ನ ಮಾತ್ರ ತಕೊಳ್ಬೇಡಿ. ತೋಮಂದು ತೋಮ ಡೌಟ್ ಬಟ್ಟ, ತೋಮನಿಗಿಂತ ನಾವು ದೊಡ್ಡದ, ತೋಮನಿಗಿಂತ ನೀವು ದೊಡ್ಡವರೇ. ತೋಮ ದೊಡ್ಡವರ, ನಾವು ದೊಡ್ಡವರ? ತೋಮನಿಗೆ ಏನ್ ಹೇಳ್ತಿದ್ರಿ ಸ್ವಾಮಿ? ತೋಮನೆ, ನೀನು ಸಂಶಯದ ಮನುಷ್ಯನೇ, ನನ್ನನ್ನು ನೋಡಿದ್ದರಿಂದ ನಂಬಿದ್ದಿ, ನೋಡದೆ ಒಂದು ಟೀಮ್ ಹೇಳ್ತದೆ, ಅವರು ತೋಮನೆ ನೀನು ನೋಡಿದ್ದರಿಂದ ನಂಬಿದ್ದಿ. ನಾಳೆ ಇವತ್ತೆಲ್ಲರೂ ಸಾಯಂಕಾಲ ಹೋಗುವಾಗ ತೋಮ ನಿಮಗೆ ಸಿಕ್ಕಿದ್ರೆ ನೀವೇನ್ ಹೇಳ್ಬೇಕು? ತೋಮನೆ ನೋಡಿ ನಂಬಿದ್ದಿ, ನೋಡದೆ ನಂಬಿದ್ದೇನೆ.
ಹಲ್ಲೆಲೂಯಾ. 21ನೇ ಕೊನೆಯ ಮಾತು ನಾನು ಹೇಳಿ ಮುಗಿಸ್ತೇನೆ. ಬೆಳಗಾಗುವಾಗ ಯೇಸು ದಡದಲ್ಲಿ ನಿಂತಿದ್ದನು. ಆದಾಗ್ಯೂ ಶಿಷ್ಯರು ಆತನನ್ನು ಯೇಸುವೆಂದು ತಿಳಿಯಲಿಲ್ಲ. ಆಗ ಯೇಸು ಅವರನ್ನು, ಮಕ್ಕಳಿರ, ಊಟಕ್ಕೆ ನಿಮಗೆ ಏನೂ ಇಲ್ಲವೇ ಎಂದು ಕೇಳಲು, ಈಗ ಒಂದು ಟೀಮ್ ಜನ ಯೇಸುವನ್ನು ಬಿಟ್ಟು ದೂರ ಹೋಗ್ಬಿಟ್ಟಿದ್ದಾರೆ. ಯೇಸುವನ್ನು ಬಿಟ್ಟು ದೂರ ಹೋಗಿದ್ದಾರೆ. ಯೇಸು ಅವರನ್ನು ಹುಡುಕಿಕೊಂಡು ಬಂದು ಅವ್ರಿಗೆ ಏನ್ ಹೇಳ್ತಿದ್ದಾನೆ? ಮಕ್ಕಳಿರ, ನಿಮಗೆ ಊಟಕ್ಕೆ ಏನೂ ಇಲ್ಲವೇ? ವಿಶ್ವಾಸ ಜೀವಿತದಲ್ಲಿ ಎಲ್ಲಾದ್ರೂ ದೇವರ ಅನುಭವದಿಂದ ದೂರ ಹೋಗಿ ಒಂದು ಕೊರತೆಯ ಅನುಭವ ನಿಮ್ಗಿದ್ರೆ ಇವತ್ತು ಕರ್ತನೆ ಹೇಳ್ತಾರೆ, ಮಕ್ಕಳೇ ನಿಮ್ಗೇನಿಲ್ವಾ? ಅವ್ರು ಮೀನು ಹಿಡಿತಾ ಇದ್ರು. ಅವ್ರು ಮೀನು ಹಿಡಿತಿರುವಾಗಲೇ ಯೇಸು ಎಲ್ಲಿಂದ ಹಿಡಿದನೋ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಸುಟ್ಟ ಮೀನುಗಳನ್ನು ತಂದು ಅವರಿಗೆ ಕೊಡ್ತಾ ಇದ್ದಾನೆ. ಇವರು ಮೀನು ಹಿಡ್ಕೊಂಡು ಬರ್ತಾ ಇದ್ದಾರೆ. ಯೇಸು ಸುಟ್ಟ ಮೀನುಗಳನ್ನು, ಸುಟ್ಟ ರೊಟ್ಟಿಗಳನ್ನು ಅವರ ಮುಂದೆ ಇಡಿ. ದೇವರು ಕೊರತೆಯಲ್ಲಿ ಒಂದು ವೇಳೆ ನೀವು ಇರುವುದಾದ್ರೆ ಈ ಪುನರುತ್ಥಾನ ದಿನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಕರ್ತನು ನಿಮ್ಮ ಅಗತ್ಯತೆಗಳನ್ನು your needs with his miracle. ನಿಮ್ಮ ಅಗತ್ಯತೆಗಳನ್ನು ದೇವರು ವೇಟ್ ಮಾಡ್ತಾ ಇದ್ದಾರೆ. ಯಾವಾಗ? ವಾರದ ಮೊದಲ ದಿನ ದೇವರು ಅವರ ಅಗತ್ಯತೆ ಸಂಗತ. ಇವತ್ತು ಕೂಡ ವಾರದ ಮೊದಲ ದಿನ ದೇವರು ನಿಮ್ಮ ಅಗತ್ಯತೆಗಳು ನಾವು ಸ್ವೀಕಾರ ಮಾಡುವ ದೇವರು ಮಿರಾಕಲ್ ಮಾಡ್ತಾನೆ. ದೇವರು ಅದ್ಭುತ ಮಾಡ್ತಾನೆ. ಆ ಅದ್ಭುತ ಏನ್ ಮಾಡ್ತದೆ? ನಿಮ್ಮ ಕೊರತೆಗಳನ್ನು ನೀಗಿಸ್ತದೆ. ನಿಮ್ಮ ಕೊರತೆಗಳು ನೀಗಿಸ್ತದೆ. ನಿಮ್ಮ ಹಸಿವನ್ನು ನೀಗಿಸ್ತದೆ. ನಿಮ್ಮ ಸಾಲದ ಬಂಧನದಿಂದ ನಿಮಗೆ ಬಿಡುಗಡೆ ಕೊಡ್ತದೆ. ಕೈಯಲ್ಲಿ ಹಣ ನಿಲ್ಲೋದಿಲ್ಲ. ಎಷ್ಟು ದುಡಿತೇನೆ, ನನ್ನ ಕೈಯಲ್ಲಿ ಹಣ ಇಲ್ಲ, ನನಗೆ ಅಗತ್ಯತೆ ಸಂಧಿಸಲ್ಪಡುವುದಿಲ್ಲ ಎಂಬುದಾಗಿ ಚಿಂತೆಯಿಂದ ನೀವು ಬಂದಿದ್ರೆ, ಮೈ ಗಾಡ್ ಶಾಲ್ ಸಪ್ಲೈ ಆಲ್ ಯುವರ್ ನೀಡ್ಸ್. ನನ್ನ ದೇವರು ಯೇಸು ಕ್ರಿಸ್ತನ ಮೂಲಕವಾಗಿ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕಾಗಿ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ನಾನು ವಾಕ್ಯವನ್ನು ಡಿಕ್ಲೇರ್ ಮಾಡ್ತಾ ಇದ್ದೇನೆ, ವಾಕ್ಯವನ್ನು ಬಿಡುಗಡೆಗೊಳಿಸ್ತಾ ಇದ್ದೇನೆ. ಮೈ ಗಾಡ್ ಸಪ್ಲೈ ಆಲ್ ಯುವರ್ ನೀಡ್ಸ್. ನನ್ನ ದೇವರು ನಿನ್ನ ಪ್ರತಿಯೊಂದು ಕೊರತೆಗಳು ನೀಗಿಸ್ತಾನೆ. ನನ್ನ ಮನಸ್ಸಿನಲ್ಲಿ ಒಂದು ಆಸೆ ಇದೆ. ಇವತ್ತು ಕೂಡ ನಾನು ಅದನ್ನು ಆರಾಧನೆಯ ಪ್ರಾರಂಭದ ಆಸೆ ಪಟ್ಟೆ. ನಮ್ಮ ಸಭೆಯ ವಿಶ್ವಾಸಿಗಳೆಲ್ಲರೂ ಮುಂದಿನ ದಿನಗಳ ಆರಾಧನೆ ಬರುವಾಗ ಯಾರು ನಡ್ಕೊಂಡು ಕಷ್ಟಪಟ್ಟು ಬಸ್ಗಳಲ್ಲಿ ಬರಬಾರದು. ಪ್ರತಿಯೊಂದು ಮನೆಗಳಲ್ಲಿ ವಾಹನಗಳು ವಾಹನಗಳು ರಿಲೀಸ್ ಆಗುತ್ತೆ. ಯಾರಿಗೆ ವಾಹನಗಳಿಲ್ಲವೋ ಯೇಸು ಕ್ರಿಸ್ತನ ನಾಮದಲ್ಲಿ ವೆಹಿಕಲ್ಸ್ ರಿಲೀಸ್ ಆಗಿ ಬಂದು ಸಂತೋಷವಾಗಿ ಆರಾಧಿಸಿ ಹೋಗುವ ಕಷ್ಟಪಟ್ಟು ನೀವು ಆರಾಧನೆ ಮಾಡಬಾರದು. ಪ್ರತಿಯೊಂದು ಮನೆಗಳಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ವೆಹಿಕಲ್ಸ್ ರಿಲೀಸ್ ಆಗುತ್ತೆ. ಪುನರುತ್ಥಾನದ ಬ್ಲೆಸ್ಸಿಂಗ್ ಇವತ್ತು ನಾನು ರಿಲೀಸ್ ಮಾಡ್ತಾ ಇದ್ದೇನೆ. ಪುನರುತ್ಥಾನದ ಶಕ್ತಿಯನ್ನು ರಿಲೀಸ್ ಮಾಡ್ತಾ ಇದ್ದೇನೆ. ಪ್ರತಿಯೊಬ್ಬರಿಗೆ ವಾಹನಗಳು ಉಂಟಾಗಲಿ, ಪ್ರತಿಯೊಬ್ಬರ ಕೊರತೆಗಳು ನೀಗಲಿ. ಬಾಡಿಗೆ ಮನೆಗಳಿಂದ ನಮ್ಮ ಜನರು ಸ್ವಂತ ಮನೆಗಳಿಗೆ ನಿಮಗೆ ಸಮಾಧಾನವಾಗಲಿ. ಕರ್ತನೆ, ಈ ವಾಕ್ಯಗಳಿಗಾಗಿ ಸ್ತೋತ್ರ. ಈ ವಾಕ್ಯವನ್ನು ಆಶೀರ್ವದಿಸಿ ನಿನ್ನ ಮಕ್ಕಳ ಮೇಲೆ ರಿಲೀಸ್ ಮಾಡ್ತಾ ಇದ್ದೇನೆ. ಈ ಆಶೀರ್ವಾದಗಳು ನಿನ್ನ ಮಕ್ಕಳ ಮೇಲೆ ತುಂಬಿಕೊಳ್ಳಲಿ. ಪ್ರತಿಯೊಬ್ಬೊಬ್ಬರು ಇವತ್ತಿನ ಪುನರುತ್ಥಾನದ ಶಕ್ತಿ ಹಿಡಿದುಕೊಳ್ಳಲಿ. ಅವರ ಸ್ಥಿತಿಗಳು ಬದಲಾಗಲಿ, ಅವರ ಪರಿಸ್ಥಿತಿಗಳು ಬದಲಾಗಲಿ, ಅವರ ಅನಾರೋಗ್ಯವು ಆರೋಗ್ಯವಾಗಿ ಬದಲಾಗಲಿ, ಅವರ ಚಿಂತೆಗಳು ಸಮಾಧಾನವಾಗಿ ಪರಿವರ್ತನೆ ಹೊಂದಲಿ, ಅವರ ಕೊರತೆಗಳು ನೀಗಲ್ಪಟ್ಟು ಅವರ ಅಗತ್ಯತೆಗಳು ಸಂಧಿಸಲ್ಪಡಲಿ. ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್.
ಸಹಾಯ ಮಾಡಿ. ಥ್ಯಾಂಕ್ ಯು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರ ಪ್ರೀತಿ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ